ಜಗದೀಶ್ ಅನ್ನುವ ಹೆಸರಲ್ಲಿ ನಾನು 2 ಸತಿ ಆತ್ಮಹತ್ಯೆಗಳನ್ನು ಮಾಡಲಿಕ್ಕೆ ನಾನು ಪ್ರಯತ್ನ ಪಟ್ಟವಳು. ನಾನು ಅರ್ಧನಾರೀಶ್ವರ ಶಿವವನ್ನ ಇವತ್ತು ನಮ್ಮ ಲೈಂಗಿಕ ಅಲ್ಪಸಂಖ್ಯಾತರು ಅಂತ ಗುರುತಿಸ್ತಾರೆ. ಹರಿಹರ ಪುತ್ರ ಅಯ್ಯಪ್ಪನ ಬಂದು ನಮ್ಮ ಸಮುದಾಯದವರು ಅವನು ಸಲಿಂಗಕಾಮಿ ಗಂಡಸು ಅಂತ ಹೇಳ್ತಾರೆ. ಥರ್ಡ್ ಜೆಂಡರ್ ಅಂತ ಯಾಕೆ ಯೂಸ್ ಮಾಡ್ತೀವಿ? 7 ಮನೆ ಇದೆ ನಮ್ಮ ಸಮುದಾಯದಲ್ಲಿ. 7 ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಎಲ್ಲರೂ ಒಂದು ಮನೆಗೆ ಭಾಗ ಆಗಿ ನಾವು ಇರ್ತೀವಿ. Hi everyone, welcome to the Yana podcast. ನಾನು ನಿಮ್ಮ ನಿಶಾಂತನ್ ಹೆಗಲಮನೆ. ಇವತ್ತಿನ ಪಾಡ್ಕಾಸ್ಟ್ಗೆ ಗೆಸ್ಟ್ ಆಗಿ ಬಂದಿರೋರ್ನ ಒಬ್ಬರು ಫ್ರೀಡಮ್ ಫೈಟರ್ ಅಂತಾನೆ ಹೇಳ್ಬೋದು. ಇವ್ರು ಫೈಟ್ ಮಾಡ್ತಿರೋದು ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಅಲ್ಲ ಅಥವಾ ರಾಜ್ಯದ ಸ್ವಾತಂತ್ರ್ಯಕ್ಕೋಸ್ಕರ ಅಲ್ಲ. ಅವರ ಇಂಡಿವಿಜುವಾಲಿಟಿ ಅಂದರೆ ಪ್ರತ್ಯೇಕತೆಗೋಸ್ಕರ. ಸಮಾಜದ ಅತ್ಯಂತ ಕೀಳು ಮಟ್ಟದ ಶೋಷಣೆಯನ್ನು ಕೂಡ ಮೆಟ್ಟಿ ನಿಂತು ಬೆರಳು ತೋರಿಸಿದ ಜನರೇ ಕೈ ಮುಗಿದು ಗೌರವಿಸುವಂತೆ ತಮ್ಮ ಜೀವನವನ್ನು ರೂಪಿಸಿಕೊಂಡಂಥ ಧೀಮಂತ ಮಹಿಳೆ. ಲೆಟ್ಸ್ ವೆಲ್ಕಮ್ ಡಾಕ್ಟರ್ ಅಕ್ಕೈ ಪದ್ಮಶಾಲಿ. ಇವರು ಆಕ್ಟಿವಿಸ್ಟ್, ಮೋಟಿವೇಶನ್ ಸ್ಪೀಕರ್, ಸಿಂಗರ್, ಆಕ್ಟರ್ ಆ್ಯಂಡ್ ಆಲ್ಸೋ ಅ ಟ್ರಾನ್ಸ್ಜೆಂಡರ್. ಇವರ ಜನಾಂಗದ ಬಗ್ಗೆ ನಮಗೆ ತಿಳುವಳಿಕೆ ಇಲ್ಲದ ಕಾರಣ ಹಲವಾರು ತಪ್ಪು ಕಲ್ಪನೆಗಳಿವೆ. ಇವತ್ತಿನ ಪಾಡ್ಕಾಸ್ಟಲ್ಲಿ ಈ ಎಲ್ಲ ತಪ್ಪು ಕಲ್ಪನೆಗಳ ಜೊತೆಗೆ ಇನ್ನು ಹಲವಾರು ವಿಷಯಗಳ ಬಗ್ಗೆ ಮಾತಾಡೋಣ. ಇನ್ನು ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ಟು ದ ಪಾಡ್ಕಾಸ್ಟ್. ಯಾಕೆ ನೀವು ಕೊಲ್ಲುತ್ತೀರಿ ಗೊಡ್ಡು ಧರ್ಮದ ಶಾಸ್ತ್ರಗಳಿಂದ, ನಾವು ನೀವು ಒಂದೇ ಎಲ್ಲವೇ ಕೆಂಪು ರಕ್ತದ ಮಾನವರು. ಅಂಡ್ ಇಸ್ LGBTQI++ ಕಮ್ಯುನಿಟಿ ಇಸ್ ನಾಟ್ ನೆನ್ನೆ ಮೊನ್ನೆ ಬಂದ ಸಮುದಾಯ ಅಲ್ಲ. ಸೊ ವೈ ಯು ವಾಂಟ್ ಟು ವೇಸ್ಟ್ ಟೈಮ್ ಆಫ್ ಜಸ್ಟಿಫೈಯಿಂಗ್ ಸೊಸೈಟೀಸ್ ಎಕ್ಸ್ಪೆಕ್ಟೇಷನ್? ಅದಕ್ಕೆ ನಾನು ಹೇಳೋದು, ನನಗೆ ಹೇಗೆ ಬೇಕೋ ಹಾಗೆ ಜೀವನ ಮಾಡ್ತೀನಿ. ಈ ಒಂದು ಪಾಡ್ಕಾಸ್ಟ್ ಮುಂಚೆ ನಿಮ್ಮ ಹಲವಾರು ಇಂಟರ್ವ್ಯೂಗಳನ್ನ ನೋಡಿದೆ ಆ್ಯಂಡ್ ಟೆಡ್ ಟಾಕ್ಸ್ ಕೂಡ ನೋಡಿದೆ. ಸೊ ಅದರಲ್ಲಿ ಎಲ್ಲ ಕಡೆ ಒಂದು ತುಂಬ ಹೈಲೈಟ್ ಆಗೋದೇನೆಂದರೆ ದಟ್ ಯು ಆರ್ ಅಗೇನ್ಸ್ಟ್ ದ ಕಾನ್ಸೆಪ್ಟ್ ಆಫ್ ಥರ್ಡ್ ಜೆಂಡರ್ ಅಂತ. ಓಕೆ ಮ್ಯಾಮ್, ಸೊ ಈ ಒಂದು ಥರ್ಡ್ ಜೆಂಡರ್ ವಿಷಯಕ್ಕೆ ಬಂದರೆ ಡೋಂಟ್ ಯು ಥಿಂಕ್ ಸಮ್ ಆಫ್ ಮೆಂಬರ್ಸ್ ಆಫ್ ಯುವರ್ ಕಮ್ಯುನಿಟಿ ವಿಲ್ ಬಿ ಅಗೇನ್ಸ್ಟ್ ಯು? ಬಿಕಾಸ್ ಒಂದು ಥರ್ಡ್ ಜೆಂಡರ್ಗೆ ತುಂಬ ರಿಸರ್ವೇಷನ್ಸ್ ಎಲ್ಲ ಕೊಟ್ಬಿಟ್ಟಾಗಿದೆ. ಸೊ ಇಫ್ ಅದನ್ನು ತೆಗೆದುಬಿಟ್ರೆ ಆ ರಿಸರ್ವೇಷನ್ಸ್ ಕೂಡ ಹೋಗಲ್ವಾ ಮ್ಯಾಮ್? ಈಗ ಫಸ್ಟ್ ಜೆಂಡರ್ ಅಂತ ಯೂಸ್ ಮಾಡ್ತೀವಾ, ಸೆಕೆಂಡ್ ಜೆಂಡರ್ ಅಂತ ಯೂಸ್ ಮಾಡ್ತೀವಾ, ಥರ್ಡ್ ಜೆಂಡರ್ ಅಂತ ಯಾಕೆ ಯೂಸ್ ಮಾಡ್ತೀವಿ ಅಂತ ಕೇಳಿ. ಸೊ ದರ್ ಇಸ್ ನೋ ಸಚ್ ಕಾನ್ಸೆಪ್ಟ್ ಆಫ್ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಅಂತ. Gender is something that it is very diverse actually. Okay, how do you accept, how do you understand, how do you acknowledge yourself is something called gender. And you need to celebrate with your gender identity. You got ಅದು ನಾನು ಹೇಳಿ ಜೋಗಪ್ಪ, ಮರ್ಲಾಡಿ, ಅದೆಲ್ಲವೂ ಕೂಡ ಒಂದು ಸಾಂಪ್ರದಾಯಿಕವಾಗಿರುವಂಥ ಒಂದು ಲಿಂಗತ್ವದ ಒಂದು ದೊಡ್ಡ ಪರಿಕಲ್ಪನೆ. ಅದು ಆಯಾಮಗಳು ತುಂಬ ಬೇರೆ ಬೇರೆ ಕಡೆ ತೆಗೆದುಕೊಂಡು ಹೋಗುತ್ತೆ. ಎಲ್ಲೂ ಕೂಡ ನೀವು ಸಾಹಿತ್ಯದಲ್ಲಿ, ಬರವಣಿಗೆಯಲ್ಲಿ, ಓದೋ ವಿಚಾರದಲ್ಲಿ ಅಂಥ ಪದಗಳನ್ನು ನೀವು ಕಂಡುಪಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಅನೇಕ ಪುಸ್ತಕಗಳು, ತುಂಬ ಜನ ಇದು ಪುಸ್ತಕ ಬರೋದು, ರೇವತಿ ಅಮ್ಮ ಅವ್ರದ್ದು ದ ಟ್ರೂತ್ ಅಬೌಟ್ ಮೀನು, ಬದುಕು ಬಯಲು ಹಿಜರ ಒಬ್ಬಳ ಆತ್ಮಕಥೆ ಇರ್ಬೋದು, ಮನಾಬಿ ಬಂದೋಪಾಧ್ಯಾಯ, ಮೀ ಲಕ್ಷ್ಮಿ ಮೀ ಹಿಜರ, ಗೌರಿ ಸಾವಂತ್ ಪುಸ್ತಕ ಇರ್ಬೋದು, ಇನ್ನು ಅನೇಕ ಪುಸ್ತಕ ಬಂತು. ಅಕ್ಕೈದು ಪುಸ್ತಕ ಬಂತು, ಕರುಣೆಗೊಂದು ಸವಾಲು ಅಂತ. ನಮಗೆಲ್ಲ ಕಡೆ ಅಯ್ಯೋ ಪಾಪ, ಅಯ್ಯೋ ಆ ಸಮುದಾಯಕ್ಕೇನೋ ಮಾಡ್ಬೇಕಂದ್ರೆ, ಅಯ್ಯೋ ಪಾಪ ಈ ಸಮುದಾಯಕ್ಕೇನೋ ಮಾಡ್ಬೇಕಂದ್ರೆ, ನನಗೆ ಒಂದು ಫೀಲ್ ಆಗ್ತಾಯಿತ್ತು, ಯಾಕೆ ನಮಗೆ ಅಯ್ಯೋ ಪಾಪ ಅಂತ ಇದ್ದಾರೆ ಅಂತ. ಐ ಆಮ್ ನಾಟ್ ಅಯ್ಯೋ ಪಾಪ, ನನಗೆ ಅಂತ ಕರುಣೆ ಎಂದ್ಕೊಂಡು ಕರುಣಾ ಜನಾತ್ಮಕವಾಗಿ ಬದುಕಬೇಕು ಅನ್ನೋ ನನಗೆ ಅಂತ ನನಗೆ ವಿಧಿ ಇಲ್ಲ. ನನಗೆ ನೀವು ಹೆಂಗೆ ಸಾಮಾನ್ಯರಾಗಿ ಬದುಕಿದ್ದೀರೋ, ವೆನ್ ಎಂಜಾಯಿಂಗ್ ದ ಲಿಬರ್ಟಿ ಆಫ್ ಡಿಗ್ನಿಟಿ ನೀವು ಮಾಡ್ತಿರ್ಬೇಕಾದ್ರೆ ನಮಗೆ ಯಾಕೆ ಅದು ಲಿಬರ್ಟಿ ಆಫ್ ಡಿಗ್ನಿಟಿ ಇಲ್ಲ? ಸೊ ಯು ಪ್ಲೀಸ್ ಡೋಂಟ್ ಟೆಲ್ ಅಸ್ ಅಯ್ಯೋ ಪಾಪ, ಯು ಡೋಂಟ್ ಟೆಲ್ ಸಮಥಿಂಗ್ ಥರ್ಡ್ ಜೆಂಡರ್, ಫೋರ್ತ್ ಜೆಂಡರ್ ಗುರುತಿಸಬೇಡಿ. ಟ್ರಾನ್ಸ್ಜೆಂಡರ್ ಇಸ್ ಅ ಡಿಗ್ನಿಫೈಡ್ ಟರ್ಮಿನಾಲಜಿ. ವಾಟ್ ಈಸ್ ಟ್ರಾನ್ಸ್ ಪ್ಲಸ್ ಜೆಂಡರ್ ಈಕ್ವಲ್ಸ್ ಟ್ರಾನ್ಸ್ಜೆಂಡರ್. Transforming from your sex to the gender is called transgender, be it male to female or female to male. The process of transition to genders, to sexes or sexuality is something called transgender ಅಂತ ನೋಡ್ತೇವೆ. ಇದು ವಿಷಯ. ಸಮುದಾಯದಲ್ಲಿ ಹಲವಾರು ವೈವಿಧ್ಯತೆಗಳಿವೆ. ಈಗ ಮಂಗಳಮುಖಿ ಅಂತ ಶಬ್ದ ಬಳಕೆ ಮಾಡ್ತಾರೆ, ನಾವು ಆ ಶಬ್ದ ಬಳಕೆ ಮಾಡಲ್ಲ. ಸೊ ಮಂಗಳಮುಖಿ ಕಾನ್ಸೆಪ್ಟ್ ಹೇಗೆ ನಾನು ನೋಡ್ತೀನಿ ಅಂತಂದರೆ, ನಾನು ಮಂಗಳ ಹೋಗ್ಬಿಟ್ರೆ ನಿಮ್ಮ ಹೆಂಡತಿ ಅಮಂಗಳನ, ನಾನು ಮಂಗಳ ಹೋಗ್ಬಿಟ್ರೆ ನಮ್ಮ ಅಕ್ಕ ತಂಗಿದಿರು ಅಮಂಗಳನ. ಸೊ ದಿಸ್ ಸಾವಿರ ಗುರುತಿಸ್ಕೊಳ್ತಾರೆ. ಏನಂತೀರ, ಈಗ ಮಂಗಳಯಾನ, ಆ ಮಂಗಳ ಪ್ಲಸ್ ಯಾನ ಅದೊಂದು ಸೈನ್ಸ್. ಅದು ವಿಜ್ಞಾನವನ್ನು ವೈಜ್ಞಾನಿಕವಾಗಿ ನೋಡಬೇಕೇ ವಿನಃ ಅದಕ್ಕೆ ಶಿವ ಶಕ್ತಿ ದೇವರಸು ಕೊಡುವಂಥ ಪ್ರಮಾದ ನಮಗೇನು ಇರಲಿಲ್ಲ. ಅದಕ್ಕೆ ನೇಮ್ ಇಡೋದಕ್ಕೆ ನಾವ್ಯಾರು? ಯು ಗಾಟ್ ಇಟ್. ಆ ಒಂದು ಸೋಲಾರ್ ಎಕ್ಲಿಪ್ಸ್ನ ಸಿಸ್ಟಮಲ್ಲಿ ಅದರದ್ದೇ ಒಂದು ವೈವಿಧ್ಯತೆ ಇದೆ. ಐ ಥಿಂಕ್ ಸಮ್ವೇರ್ ಎಲ್ಲವನ್ನು ನಾವು ಧಾರ್ಮಿಕವಾಗಿ ನೋಡುವುದು ತುಂಬ ನಮಗೆ ಕಷ್ಟ ಆಗ್ತದೆ. ಅದರ ಪರಿಮಿತಿಯಲ್ಲಿ ನೋಡುವುದು ನಮಗೆ ತುಂಬ ಕಷ್ಟ ಆಗ್ತದೆ. ಸೊ ಸೈನ್ಸ್ ಇಸ್ ಸೈನ್ಸ್,
ಧರ್ಮ ಇಸ್ ಧರ್ಮ, ರಾಜಕೀಯ ಇಸ್ ರಾಜಕೀಯ, ರಾಜಕಾರಣ ಇಸ್ ರಾಜಕಾರಣ. ಈಗ ನನ್ನನ್ನು ನೀವು ಆಸ್ಪೀಷಿಯಸ್ ಅಂತ ಇದು ಕರೆದ ತಕ್ಷಣ ನಾನು ನೋಡಿದ್ರೆ ಒಳ್ಳೇದಾಗುತ್ತೆ, ಬೆಳಗ್ಗೆ ಎದ್ದು ಬಂದ ತಕ್ಷಣ ಒಳ್ಳೇದಾಗುತ್ತೆ, ಕೈ ಹೊಡೆದ್ರೆ ಒಳ್ಳೇದಾಗುತ್ತೆ, ನಿಮ್ಮ ತಲೆ ಮೇಲೆ ಕೈ ಕರೆ ಒಳ್ಳೇದಾಗುತ್ತೆ, ಅದನ್ನು ನಾನು ನಂಬೋದಿಲ್ಲ. ಅಂದಾಗ ಇದನ್ನು ಮಂಗಳ ಅಮಂಗಳ ಹೆಂಗೆ ನೀವು ಡಿಫೈನ್ ಮಾಡ್ತೀರಾ? ಹೌದು. ಈಗ ನಮ್ಮನ್ನು ಅಂತ ಘಟನೆ ಆಗಬೇಕಾದ್ರೆ ಒಂದೇ ಫ್ಯಾಮಿಲಿ ನಾನು ನೋಡ್ರೆ ಮಂಗಳ ಆಗುತ್ತೆ, ಅವಳು ನೋಡ್ರೆ ಮಂಗಳ ಆಗಲ್ಲ ಅಂತಂದರೆ ಅದು ಎಕ್ಸೆಪ್ಟ್ ಮಾಡೋಕ್ಕಾಗತ್ತೆ. ಅದು ಸ್ತ್ರೀವಾದಿಯ ವಿರೋಧವಾಗಿರುವಂಥ ಪದ. ಅದನ್ನು ನಾನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಗುರ್ತಿಸ್ಕೊಳ್ಳಿ, ಅದು ಅವ್ರು ಗುರ್ತಿಸ್ಕೊಳ್ಬೇಕು ಅಂದರೆ ಅದು ನಮ್ಮ ಎಲ್ಲರೂ ಕೂಡ ಹಂಗೆ ಗುರ್ತಿಸ್ಕೊಳ್ಳೋದಿಲ್ಲ. ಮಹಿಳೆಯರಿದ್ದೀವಿ, ಜೋಗಪ್ಪಗಳಿದ್ದೀವಿ, FTMಗಳಿದ್ದೀವಿ, ಅಂತರ್ಲಿಂಗಿ ಸಮುದಾಯ ಇದ್ದೀವಿ, ಮರ್ಲಾಡಿಗಳಿದ್ದೀವಿ, ತುಂಬ ನಮ್ಮ ಡೈವರ್ಸ್ ಕಮ್ಯುನಿಟಿ ಆಗಿದೆ. ಹಾಗಾಗಿ ಅದಕ್ಕೆ ಇಲ್ಲ. ಬಟ್ ರಾಷ್ಟ್ರ ಮಟ್ಟದಲ್ಲಿ ನಾವು ನೋಡಿದಾಗ ತುಂಬ ಜನ ಬೇರೆ ಬೇರೆ ಕಿನ್ನರ್ ಅಂತ ಗುರ್ತಿಸ್ಕೊಳ್ತಾರೆ, ಮಾಪೇಟ್ ಕಿನ್ನರ್, ಮಾಪೇಟ್ ಕುಸರಿ ಅಂತ ಗುರ್ತಿಸ್ಕೊಳ್ತಾರೆ. ಅಂದರೆ ಹೊಟ್ಟೆಲಿ ಇರಬೇಕಾದ್ರೆ ಅವರು ಅಂತರ್ಲಿಂಗಿಯಾಗಿ ಉಟ್ಕೊಂಡು ಬಂದಿರ್ತೀವಿ ಅನ್ನುವಂಥ ಪರಿಕಲ್ಪನೆ ಹೇಳ್ತಾರೆ ಅದನ್ನು. ಓಕೆ. ಮತ್ತು ಎಷ್ಟೋ ಟೈಮಲ್ಲಿ ನಮ್ಮಂಥ ಮಕ್ಕಳು ಹುಟ್ಟಿದ ಮೇಲೆ ವಾಪಸ್ ನಮ್ಮ ಸಮುದಾಯಕ್ಕೆ ಬಂದು ಅವ್ರು ಕೊಟ್ಟು ಬಿಡ್ತಾರೆ. ಆ ಥರ ಘಟನೆಗಳು ನಮ್ಮ ಹತ್ರ ಇದ್ದಾವೆ, ಇನ್ಸಿಡೆಂಟ್ಗಳು. ಬಿಕಾಸ್ 2 ಲಿಂಗ ಇಟ್ಕೊಳ್ತಾರೆ, ಈ ಮಗು ನಮಗೆ ಸೇರಿದ ಇದು ಶಿವನ ಮಗು, ಇದು ಶಿವನ ಮಗು, ನೀವು ಶಿವ ಆಗಿದ್ದು ತಗೊಳ್ಳಿ ಅಂತ ಕೊಟ್ಬಿಟ್ಟು ಹೋಗ್ತಾರೆ. ಇದೆಲ್ಲ ಒಂದು ಪದ್ಧತಿಗಳು. ಯು ಗಾಟ್ ಇಟ್? ಎಸ್ ಮ್ಯಾಮ್. ಆ್ಯಂಡ್ ಲೈಕ್ ಈ ಒಂದು ಸೊಸೈಟಿಲಿ ನೀವು ಹೇಳಿದಾಗೆ ಲೈಕ್ ಚಪ್ಪಾಳೆ ಹೊಡಿಯೋದು ಆಗಲಿ, ತುಂಬ ಈ ಥರ ಬೇರೆ ಬೇರೆ ರೀತಿಲಿ ಅಡ್ರೆಸ್ ಮಾಡ್ತಾರೆ ನಿಮ್ಮ ಒಂದು ಕಮ್ಯುನಿಟಿನ. ಸೊ ಇಸ್ ದರ್ ಎನಿ ಸಿಗ್ನಿಫಿಕೆನ್ಸ್ ಫಾರ್ ಈಚ್ ಆ್ಯಂಡ್ ಎವ್ರಿಥಿಂಗ್? ಒಂದು ಕೈ ಹೊಡಿಯೋದಾಗಲಿ, ಅಥವಾ ಫ್ರೈಡೇ ಒಂದು ಡೇಗಾಗಲಿ, ಅಥವಾ ನಂಗೆ ಗೊತ್ತಿಲ್ಲ ಫ್ರೈಡೇ ಬಗ್ಗೆ, ಬಟ್ ಕೇಳಿದ್ದೀನಿ ಸುಮಾರು ಕಡೆ. ಆ್ಯಂಡ್ ನಂಬರ್ 9 ಬಗ್ಗೆ ಏನಾದ್ರು ಸಿಗ್ನಿಫಿಕೆನ್ಸ್ ಇದೆಯಾ ಮ್ಯಾಮ್? ಅದಕ್ಕೊಂದು ಹಾಡು ಬಂದ್ಬೋದು, 9 9 ತೋಳ 9 9 9 ತೋಳ ಹಳ್ಳಕ್ಕೆ ಬಿತ್ತು. ಅದು ಮುಖ್ಯಮಂತ್ರಿ ಚಂದ್ರು ಅವರು ಆ ಪಿಕ್ಚರ್ನಲ್ಲಿ ಮಾಡಿದ್ದಾರೆ. ಆ ಹಾಡು ಬಂದಾಗ ನಮ್ಮನ್ನು ರೇಗಿಸೋದು. ಈ ಹಳೆ ಕಾಲದ ಫಿಲಮಲ್ಲಿ ಜುಬ್ಬಾ ಪೈಜಾಮ ಹಾಕೊಂಡು ಒಂದು ವೇಲಿಂಗ್ ಸೈಡ್ಗೆ ಹಾಕ್ತಾರೆ, ಗೊತ್ತಲ್ಲ? ಹೌದು ಹೌದು. ಅದು ಹಾಕೊಂಡು ಬಂದಾಗ ತಿಂಗ್ ಕೈ ಹೊಡೆಯೋದು, ಹಿಂಗೆಲ್ಲ ಮಾಡೋದು, ಆ ಥರ ಮಾಡೋದು. ಮತ್ತು ಮಾಮ ಅನ್ನೋದು, ಈ ಜಗ್ಗೇಶ್ ಜಾಸ್ತಿ ಆ ಥರ ಮಾಡ್ತಿದ್ದ. ಆಮೇಲೆ ಪಿಕ್ಚರಲ್ಲಿ ಮಾಮ ಅಂತ ಅನ್ನೋದು, ಅಂತ ಕೈ ಹೊಡೆಯೋದು, ಚಕ್ಕ ಅಂತ ಅನ್ನೋದು, ಇದೆಲ್ಲ ಬೇಡವಾಗಿರೋ ಪದಗಳು. ನಪುಂಸಕ, ನಾಮರ್ಧ, ಶೆಂಡ, ಕೋಜ, ನಾಕಾಣಿ ಕಮ್ಮಿ, ಟುಸ್ಸು, ಆಂಟಿ, ಈ ಪದಗಳು ನಮಗೆ ಬೇಡವಾಗಿರೋ ಪದಗಳು. ನಮಗೆ ಬೇಕಾಗಿರೋ ಪದಗಳು ಯಾವುದು? ಹಿಜಡ, ಜೋಗಪ್ಪ, ಮರ್ಲಾಡಿ, ಶಿವಶಕ್ತಿ, ಜೋಗ್ತ, ಅಕ್ವ, ನಿರ್ವಾಣ, ಸಾಟ್ಲ, ಪಂಥಿ ಸಾಟ್ಲ, FTMಗಳು, ಅಂತರ್ಲಿಂಗಿ ಸಮುದಾಯ, ಇದೆಲ್ಲ ನಮಗೆ ಬೇಕಾಗಿರೋ ಪದಗಳು. ಅದಕ್ಕೆ ಡಿಗ್ನಿಟಿಯಾಗಿ ಒಂದೇ ಹೇಳ್ತೀವಿ ನಾವು, ನಮಗೆ ಲಿಂಗತ್ವ ಅಲ್ಪಸಂಖ್ಯಾತರು, ಲೈಂಗಿಕತೆ ಅಲ್ಪಸಂಖ್ಯಾತರು ಅಂತ ನಮ್ಮನ್ನು ನೀವು ಉಚ್ಚಾರಣೆ ಮಾಡಿ ಕರಿಬೇಕು. ಅದು ಡಿಗ್ನಿಫೈಡ್ ಪದಗಳು. ಈಗ ಇವರೆಲ್ಲ ತಪ್ಪು ಮಾಡಿ ಹಳೆಯ ಕಾಲದ ಪಿಕ್ಚರ್ಗಳೆಲ್ಲ ಮಾಡಿ ಹಿಂಗೆಲ್ಲ ಹೋಗಿ ಸರ್ವನಾಶ ಮಾಡಿ ಇಕ್ಕಿದ್ರಲ್ಲ, ಈಗ ಯಾರು ಫೇಸ್ ಮಾಡ್ತಾ ಇದ್ದಾರೆ ಹೇಳ್ರಿ? ಹೌದು, ನೀವೇ. ಇತ್ತೀಚೆಗೆ ಒಂದು ಕಾಮಿಡಿ ಕಿಲಾಡಿ ಶೋ ಏನೋ ಬರ್ತದೆ ಯಾವುದೋ ಒಂದು ಪ್ರೈವೇಟ್ ಚಾನಲ್ನಲ್ಲಿ. ಅಲ್ಲಿ ಗಂಡ್ಮಕ್ಳು ಪಾತ್ರ ಮಾಡ್ತಾರೆ, ಹೆಣ್ಮಕ್ಳು ಪಾತ್ರ ಮಾಡ್ತಾರೆ. ನಮ್ಮ ಪಾತ್ರಗಳನ್ನ ಬೇರೆಯವ್ರ ಗಂಡಸು ಹಾಕ್ಕೊಂಡು ಮಾಡೋವಂಥ ಪ್ರಮಾದವಾದರೂ ಏನಿದೆ ರೀ? ಹೌದು. ಅವ್ರ ಪಾತ್ರ ಅವ್ರ ಮಾಡೋ ಅದಕ್ಕೆ ಭೂಷಣ ಆಗ್ತದೆ. ಹೌದು. ಈಗ ನೀವು ಬಂದು ಹೆಣ್ಣು ಪಾತ್ರ ಮಾಡಿದಾಗ ಅದು ಟೋಟ್ಲಿ ಕಾನ್ಸಿಕ್ವೆನ್ಸ್ ಬೇರೆ ಥರ ಕಾಣಿಸ್ತದೆ. ಹೌದು. ನೀವು ಓವರಾಗಿ ಅಲ್ಲಿ ಮಾಡ್ತಾ ಇರ್ತೀರಿ ಆ ಪಾತ್ರವನ್ನು, ನಿಮ್ಗೆ ಗೊತ್ತಿಲ್ಲದೆ ಮಾಡ್ತಾ ಇರ್ತೀರಿ. ಬಿಕಾಸ್ ನಾನೊಬ್ಳು ರಂಗಭೂಮಿ ಕಲಾವಿದೆಯಿಂದ ಆ ಬ್ಯಾಕ್ಗ್ರೌಂಡಿಂದ ನಾನು ಬಂದಿದ್ದೇನೆ. ಏನಂತ ಅಲ್ಲಿ ಎಲ್ಲ ವಾಯ್ಸ್ ಚೇಂಜ್ ಮಾಡಿ ಮಾತಾಡಬೇಕು ಅಂತ. ಈಗ ನಾನು ಒಂದು ಹೆಣ್ಣಾಗಿ ಮಾತಾಡಬೇಕು ಅಂತಂದರೆ ಟೋನ್ ಚೇಂಜ್ ಮಾಡ್ತಾರೆ, ನಮಸ್ಕಾರ ಹಂಗೆ ಹಿಂಗೆ, ನನಗೆ ಆ ವಾಯ್ಸೇ ಬರಲ್ಲ. ನೋಡಿ ನಾನು ಹೆಣ್ಣೆ, ನನ್ನ ವಾಯ್ಸ್ ಇರೋದು ಹಿಂಗೆ, ಬೇಕಾ ನೀವು ತೊಗೊಳ್ರಿ ಬೇಡ ಬಿಟ್ಬಿಡ್ರಿ ಅಂತ ಹೇಳ್ತೀನಿ. ಅದೆಂಗೆ ಅದೊಂದು ಅಷ್ಟು ಮೋಸ ಮಾಡ್ಕೊಂಬಳಕ್ಕಾಗತ್ತೆ ಪಾತ್ರಗಳನ್ನ. ಸೊ ಐ ವಾಂಟ್ ಟು ಕ್ವೆಶನ್ ಬ್ಯಾಕ್ ಆಲ್ ದಿ ಸಿಸ್ಟಮ್ಸ್. ಈ ಹಿಂದೆ ನಮಗೇನು ಸಿಸ್ಟಮಲ್ಲಿ ಎಷ್ಟು ಅನ್ಯಾಯಗಳಾಗಿದೆ, ದೌರ್ಜನ್ಯಗಳಾಗಿದೆ, ಇದೆಲ್ಲವೂ ಕಾರಣ ಒಂದು ಕಡೆ ಫಿಲಿಮ್ ಇಂಡಸ್ಟ್ರಿ ಕೂಡ ಆಗಿದೆ. ಹೌದು, ಮೀಡಿಯಾ, ಮೇಯ್ನಾಗಿ ಮೀಡಿಯಾ ಮಾಧ್ಯಮದಲ್ಲಿ ಪೋರ್ಟ್ರೇ ಮಾಡುವ ಸನ್ನಿವೇಶಗಳು ನಮ್ಮ ಫ್ಯಾಮಿಲಿ ಜೊತೆ ನಾವು ಕುತ್ಕೊಂಡು ನೋಡೋಕೆ ಆಗೋದಿಲ್ಲ. ಯು ಗಾಟ್ ಇಟ್? ಸೊ ಅದಕ್ಕೆ ವಿರೋಧ ಇದೆ. ಎಸ್. ಇಲ್ಲ ಮ್ಯಾಮ್, ತುಂಬ ಒಳ್ಳೆ ಟಾಪಿಕ್ ಎತ್ತಿದ್ರೆ ಮೀಡಿಯಾ ಒಂದು ರಿಯಾಲಿಟಿ ಶೋಸ್ ಆಗಲಿ TRP ಅನ್ನೋ ಒಂದು ಗೋಸ್ಕರ ಒಂದು ಲೈಕ್ ಆ ಒಂದು ಕಮ್ಯುನಿಟಿಯನ್ನು ಪ್ರೊಟ್ರೇ ಮಾಡ್ತಿರೋದೇ ತುಂಬ ಡಿಫ್ರೆಂಟಾಗಿ ಪ್ರೊಟ್ರೇ ಮಾಡ್ತಾರೆ. ಅದ್ರ ಅಗೇನ್ಸ್ಟ್ ಆಗಿ ತುಂಬ ಆ್ಯಕ್ಷನ್ಸ್ ತೊಗೊಳ್ಳೇಬೇಕು. ನೀವು ಆ್ಯಸ್ ಅ ಕಮ್ಯುನಿಟಿ ಹೆಡ್ ಆಗಿ ಕೂಡ ನೀವು ಇದೇ ರೀತಿ ಲೈಕ್ ಆ್ಯಕ್ಷನ್ಸ್ ತೊಗೊತಾ ಇರಿ ಮ್ಯಾಮ್ ಅಗೇನ್ಸ್ಟ್ ಆಲ್ ದೋಸ್. ಇಲ್ಲ, ಯಾಕಂದ್ರೆ ನಮಗೆ ತುಂಬ ಬೇಜಾರು ಮತ್ತು ನೋವಾಗುತ್ತೆ ಅದಂಗೆಲ್ಲ ಮಾಡಿದಾಗ. ಒಂದು ಸಮುದಾಯವನ್ನು ನೀವು ಅಂಡರ್ಮೈನ್ ಮಾಡಿ ನೀವು ಹೇಳ್ದಂಗೆ TRPನ ನೀವು ತೋರಿಸ್ಬೇಕು ಅನ್ನೋದಾದರೆ ಅದು ಲಜ್ಗೆಟ್ಟ ಮಾಧ್ಯಮ. ಅದು ನಮ್ಮನ್ನು ಅಂಡರ್ಮೈನ್ ಮಾಡಿ ನೀವು ತೋರಿಸ್ಕೊಂಡು TRP ತಗೊಳ್ತಾ, ಅದು ಲೈಕ್ ಲಜ್ಗೆಟ್ ಮಾಧ್ಯಮ. ಅದಕ್ಕೆ ನೈತಿಕತೆ ಅಂದರೆ ಅಂತ ಇದು ಗೊತ್ತಿರೋದಿಲ್ಲ. ವಾಟ್ ಈಸ್ ಎಥಿಕಲ್ ಜರ್ನಲಿಸಮ್, ಅದನ್ನು ಗೌರಿ ಲಂಕೇಶ್ ಅವರಿಂದ ಜನ ಕಲಿಬೇಕು.
ಆ್ಯಂಡ್ ಅದೇ ರೀತಿ ಲೈಕ್ ಈ ಒಂದೆಲ್ಲ ಸಿಸ್ಟಮ್ಸ್ ಎಲ್ಲ ನೋಡಿದ್ರೆ ಮ್ಯಾಮ್ ನೀವು ಇದುವರೆಗೂ ಏನೇನು ಮಾತಾಡಿದ್ರಿ ತುಂಬ ಮೇಲ್ನೋಟಕ್ಕೆ ಇದು ಅನ್ಆರ್ಗನೈಸ್ ಅಂತ ನಮಗೆ ಅನ್ಸಿದ್ರು ತುಂಬ ಆರ್ಗನೈಸ್ಡ್ ಆಗಿದೆ. ಐ ಗಿವ್ ಯು ಸಮ್ ಎಕ್ಸಾಂಪಲ್ಸ್. ನೀವು ಹೇಳಿದ್ರಿ ಬೆಗ್ಗಿಂಗ್ ಅಂತ ಹೇಳಿದ್ರಿ ಮ್ಯಾಮ್, ನಿಮ್ಮ ಒಂದು ಕಮ್ಯುನಿಟಿಯಿಂದ ಪೀಪಲ್ ಗೋ ಫಾರ್ ಬೆಗ್ಗಿಂಗ್ ಅಂತ. ನಾವು ನೋಡಿರೋ ಹಾಗೆ ಕೆಲವೊಂದು ಸಿಗ್ನಲ್ಸಲ್ಲಿ ಕೆಲವೊಂದು ಏರಿಯಾಸಲ್ಲಿ ಕೆಲವೊಬ್ಬರಿಗೆ ಮಾತ್ರ ಪರ್ಮಿಷನ್ ಇರುತ್ತೆ ಬೆಗ್ ಮಾಡೋಕ್ಕೆ. ಸೊ ಇದೆಲ್ಲದನ್ನು ತುಂಬ ಆರ್ಗನೈಸ್ ಅನಿಸುತ್ತೆ ತುಂಬ ಡೀಪಾಗಿ ನೋಡಿದಾಗ. ಸೊ ಡೈರೆಕ್ಟ್ ಕ್ವೆಶನ್, ಈಸ್ ದೇರ್ ಎನಿ ಮಾಫಿಯಾ ಬಿಹೈಂಡ್ ಇಟ್? ಈಗ ಸಪೋಸ್ ಗೊರಗುಂಟೆ ಪಾಳ್ಯದಲ್ಲಿ ಮಾಡುವ ಬೆಗ್ಗರ್ಸ್ಗಳು ನಮ್ಮ ಸಮುದಾಯದಲ್ಲಿ ಭಿಕ್ಷೆ ಕೇಳುವವರು ಯಶವಂತಪುರಕ್ಕೆ ಬರೋಕ್ಕಾಗಲ್ಲ. ಯಾಕೆ ಅಂತಂದರೆ ಅಸ್ಯೂಮಿಂಗ್ ದಟ್ ಈಗ ಯಶವಂತಪುರ ಮಾಡಬೇಕು, ಗೊರಗುಂಟೆ ಪಾಳ್ಯದಲ್ಲಿ ಮಾಡೋರು ಗೊರಗುಂಟೆ ಪಾಳ್ಯದಲ್ಲೇ ಮಾಡಬೇಕು. ಯಾಕೆ ಅಂತಂದರೆ ಇಲ್ಲಿನ ಸಮಸ್ಯೆ ತಂದು ಸ್ವಲ್ಪ ಕಳ್ತನ ಮಾಡಿಬಿಟ್ರು, ಏನೋ ಗಲಾಟೆ ಆಗೋಯ್ತು, ಅಲ್ಲಿ ಪಟ್ಟಂತ ಯಶವಂತಪುರಕ್ಕೆ ಬಂದು ಮಾಡಿದಾಗ ಕಾನ್ಸಿಕ್ವೆನ್ಸ್ ಮತ್ತೆ ಅಲ್ಲಿ ಆಗಲ್ಲ ಅಂತ ಏನು ಗ್ಯಾರಂಟಿ? ಸೊ ಇಲ್ಲಿ ಆಗೋರಿಗೆ ನಮ್ಮ ಜನ ಚೆನ್ನಾಗಿ ಗೊತ್ತಿರುತ್ತೆ. ಇಲ್ಲಿ ಬಂದು ನಮ್ಮನೆ ಚೇಲನಾಥಿಗಳು ಮಾತ್ರ ಹೋಗ್ತಾರೆ, ಅಲ್ಲಿ ಬಂದು ಅವ್ರ ಮನೆ ಚೇಲನಾಥಿಗಳು ಮಾತ್ರ ಹೋಗ್ತಾರೆ. ಆಗಲೇ ಹೇಳಿದೆ 7 ಮನೆ ಇದೆ ನಮ್ಮ ಸಮುದಾಯದಲ್ಲಿ. 7 ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಎಲ್ಲರೂ ಒಂದು ಮನೆಗೆ ಭಾಗ ಆಗಿ ನಾವು ಇರ್ತೀವಿ. ಹಿಜರಾ ಸಂಪ್ರದಾಯ ಮತ್ತು ನಮ್ಗೆ ಹೇಳ್ತಾರೆ, ಅಮ್ಮ ಇವತ್ತು ನಾನು ಇಲ್ಲಿ ಹೋಗ್ತಾ ಇದ್ದೀನಿ, ಇಲ್ಲಿನ ಸಮಸ್ಯೆ ಆಯಿತು ಅಂದರೆ ನೀವು ನನ್ನ ಕೇಳ್ರಮ್ಮ, ಅದು ಹೇಳಿ ಹೋಗ್ತಾರೆ. ಗಾಟ್ ಇಟ್. ಇಟ್ಸ್ ಆಲ್ಸೋ ಸಾರ್ಟ್ ಆಫ್ ರೆಸ್ಪಾನ್ಸಿಬಿಲಿಟಿ. ಅಲ್ಲಿ ಲೋಕಲ್ ಪೊಲೀಸಿಗೆ ಅವ್ರು ಗೊತ್ತಿರ್ತಾರೆ, ಲೋಕಲ್ ಜನಕ್ಕೆ ಅವ್ರು ಗೊತ್ತಿರ್ತಾರೆ. ಯಾರೋ ಹೊಸ ಮುಖ ಹೋಗಿ ಏನೋ ಕಳ್ತನ ಮಾಡಿಬಿಟ್ರು, ಇವೆಲ್ಲ ಆಗಿದೆ ನಮ್ಮ ಘಟನೆಗಳು. ಮತ್ತು ಯಾರೋ ಗಂಡು ಮಕ್ಕಳು ಬಂದು ಸೀರೆ ಆ ವೇಷ ಎಲ್ಲ ಹಾಕ್ಕೊಂಡು ನಮ್ಮ ಥರ ಹೋಗಿ ಭಿಕ್ಷೆಗಳು ತಗೊಂಡು ಇದು ಪರ್ಸ್ ಕದ್ದಿದ್ದಾರೆ, ಹೆಣ್ಮಕ್ಳು ಪ್ರೈವೇಟ್ ಪಾರ್ಟ್ಸ್ಗೆಲ್ಲ ಕೈ ಹಾಕಿದ್ದಾರೆ, ಬ್ರೆಸ್ಟ್ಗೆಲ್ಲ ಕೈ ಹಾಕಿದ್ದಾರೆ. ಇವೆಲ್ಲ ಕೆಟ್ಟ ಇನ್ಸಿಡೆಂಟ್ ನಮಗೆ ಸಿಕ್ಕಿರುವಂಥದ್ದು. ಇದು ಹ್ಯಾಂಡಲ್ ಮಾಡಬೇಕಲ್ಲ ನಾವು, ಹ್ಯಾಂಡಲ್ ಮಾಡಿ ಹೆಂಗಿರ್ತೀರಾ? ಸೊ ಅದಕ್ಕೆ ತೆರ್ ಇಸ್ ಸರ್ಟನ್ ಜ್ಯೂರಿಸ್ಡಿಕ್ಷನ್, ನಾವು ಇಲ್ಲಿ ಹೋಗಬೇಕು, ಇಲ್ಲಿ ಮಾಡಬೇಕು ಅಂತ. ಸಪೋಸ್ ಹಂಗೆ ಮೀರಿ ಹೋದ್ರು ಕೂಡ ಅಲ್ಲಲ್ಲಿ ನಮ್ದಲ್ಲಿ ಇದು ಮಾತುಕತೆ ಆಗುತ್ತೆ, ಯಾಕೆ ಇಲ್ಲಿ ಬಂದರೆ ಇಲ್ಲಿ ಬರಬಾರ್ದಾಗಿತ್ತು, ಅಲ್ಲಿ ಮಾಡಿ ಹಾಗೆ ಹೇಗೆ ಅಂತ ಹೇಳ್ತೇನೆ. ಬಟ್ ಮಾಫಿಯಾ ಇನ್ ಟರ್ಮ್ಸ್ ಐ ಡೋಂಟ್ ಥಿಂಕ್ ಇಟ್ಸ್ ಎ ಮಾಫಿಯಾ. ಸೊ ಅದು ಇಟ್ಸ್ ಅಬೌಟ್ ಲೈವ್ಲಿಹುಡ್, ಇಟ್ಸ್ ಅಬೌಟ್ ಲಿವಿಂಗ್ ಆಪ್ಷನ್ಸು. ಮಾಫಿಯಾ ಅಂತಂದರೆ ಎಂತೆಂಥ ರೌಡಿಗಳಿದ್ದಾರೆ, ರಿಯಲ್ ಎಸ್ಟೇಟ್ ಏಜೆನ್ಸಿನಲ್ಲಿ ಏನಾದ್ರು ಘಟನೆಗಳಾಗ್ತಾ ಇದೆ, ಅದನ್ನು ಮಾಫಿಯಾ ಅಂತ ಕರೆದ್ರೆ ಮಾಡ್ತಾರೆ. ಇಲ್ಲ ಮ್ಯಾಮ್, ಅಂದರೆ ನಾನು ಕೇಳಿದ ಕ್ವೆಶನ್ ನಾನು ಯಾಕೆ ಅದನ್ನು ಜಸ್ಟಿಫೈ ಮಾಡ್ತಿದ್ದೀನಿ ಅಂದರೆ, ಬೆಗ್ಗರ್ಸ್ ಈ ಚಿಕ್ಕ ಮಕ್ಕಳನ್ನ ಬೆಗ್ ಮಾಡೋದಾಗಲಿ ಇದರಲ್ಲೆಲ್ಲ ಮಾಫಿಯಾ ಒಂದಿದೆ. ನಾವೇನು ಅಂದ್ಕೊಂಡ್ವಿ, ಒಂದು ಏರಿಯಾದಲ್ಲಿ ಇವರೇನೇ ಇರ್ತಾರೆ ಯಾವಾಗಲೂ ಅಂತಂದ್ರೆ ಮೋಸ್ಟ್ಲಿ ಇವರು ಕಂಟ್ರೋಲ್ ಮಾಡ್ತಾರೆ. ಅಂದ್ರೆ ನಮ್ಮಲ್ಲಿ ಕೇರಿಂಗ್ ಸಿಸ್ಟಮ್ ಇದೆ. ಈಗ ನನಗೆ ಒಂದು 50-60 ವರ್ಷ ಆಯ್ತು, ನಾನು ಬೆಗ್ಗಿಂಗ್ ಮಾಡೋಕ್ಕಾಗಲ್ಲ, ಸೆಕ್ಸ್ ವರ್ಕ್ ಮಾಡೋಕ್ಕಾಗಲ್ಲ. ನೀನು ನನ್ನ ಮಗಳಿದ್ಯಾ, ನೀನು ಭಿಕ್ಷೆ ಮಾಡ್ತೀಯಾ, ನಾನು ತಂದು ಹಣ ಕೊಡ್ತೀಯಾ, ಆ ಹಣ ನಾನೇ ಮಾಡ್ತೀನಿ, ಬಾಡಿಗೆ ಇಷ್ಟು ಕಟ್ಟಬೇಕು, ಊಟಕ್ಕೆ ಇಷ್ಟು ಮಾಡಬೇಕು, ಇವ್ರಿಗೆ ಇಷ್ಟು ಕೊಡಬೇಕು, ಅವ್ರು ಸೇವಿಂಗ್ ಮಾಡಬೇಕು. ಈ ಥರ ಒಂದು ಸಿಸ್ಟಮ್ ಇದೆ ನಮ್ಮಲ್ಲಿ. ಓಕೆ, ಅದು ಒಳ್ಳೆ ಸಿಸ್ಟಮ್. ಬಿಕಾಸ್ ನಮ್ಮ ಬ್ಯಾಂಕಲ್ಲಿ ನಮ್ಮ ತುಂಬ ಜನಕ್ಕೆ ಬ್ಯಾಂಕ್ ಅಕೌಂಟ್ಸೇ ಇಲ್ಲ. ಸೊ ಬೇಸಿಕಲಿ ಆ ಒಂದು ಮನೆಗೋಸ್ಕರ ನೀವು ವರ್ಕ್ ಮಾಡ್ತೀವಿ, ನಾವು ಮಾಡ್ಕೊಂಡು ಕೆಲಸಗಳನ್ನ ಮಾಡ್ಕೊಂಡು ಇದು. ಮತ್ತು ನಮ್ಮದು ಜವಾಬ್ದಾರಿ ನಾವು ಹೆಂಗೆ ಅಪ್ಪ ಅಮ್ಮನ ಜವಾಬ್ದಾರಿ ತಗೊಳ್ತೀವಿ, ನಮ್ಮ ಹೆಂಡತಿ ಮಕ್ಕಳು ಹೆಂಗೆ ಜವಾಬ್ದಾರಿ ತಗೊಳ್ತೀವಿ, ನಮ್ಮ ಗಂಡ ಮಕ್ಕಳು ಹೆಂಗೆ ಜವಾಬ್ದಾರಿ, ಹಂಗೆ ನಮ್ಮ ದೊಡ್ಡವ್ರು ನಾವು ಜವಾಬ್ದಾರಿ ತಗೊಳ್ತೀವಿ. ಅದೇ ನಮ್ಗೆ ಸರ್ಕಾರದ ಸಿಸ್ಟಮ್ ಅಂತ ಇದ್ಬಿಟ್ಟಿದ್ರೆ ಇದೆಲ್ಲ ಬೇಕಾಗಿರಲಿಲ್ಲ ನಮ್ಗೆ ಆ್ಯಕ್ಚುಲಿ. ಎಕ್ಸಾಕ್ಟ್ಲಿ ಮ್ಯಾಮ್. ಇಲ್ಲ, ತುಂಬ ಒಳ್ಳೆ ಆನ್ಸರ್ ಹೇಳಿದ್ರಿ ಮ್ಯಾಮ್. ಆ್ಯಂಡ್ ಇದೇ ಒಂದು ಇದರಲ್ಲಿ ನೀವು ಫೇಕ್ ಟ್ರಾನ್ಸ್ಜೆಂಡರ್ಸ್ ಬಗ್ಗೆ ಹೇಳಿದ್ರಿ. ಅದು ನಾನು ಸುಮಾರು ನ್ಯೂಸ್ಗಳೆಲ್ಲ ನೋಡಿದ್ದೀನಿ. ಫೇಕ್ ಇದ್ದಾರೆ, ಈಗಲೂ ಇದಾರ ಮ್ಯಾಮ್? ಲೈಕ್ ಹೇಗೆ ಅಂದರೆ ಏನಾದ್ರು ಗುರ್ತಿಡಿಯೋ ಅಂತ ಏನಾದ್ರು ಒಂದು ಇದಿದೆಯಾ, ಪಾಯಿಂಟ್ಸ್ ಇದೆಯಾ, ಲೈಕ್ ಅವ್ರು ಫೇಕೋ ಇಲ್ವೋ ಅನ್ನೋದು ಏನಾದ್ರು? ನಿಮ್ಗೆ ಆಲ್ಮೋಸ್ಟ್ ನಮ್ಮ ಜನ ಗೊತ್ತಿರುತ್ತೆ ಹೆಂಗಿರುತ್ತೆ ಸಿಗ್ನಲ್. ಹೌದು, ಬೊಟ್ಟಿಟ್ಟು ತುಂಬ ಕೆಲವರಂತೂ ತುಂಬ ಲಕ್ಷಣವಾಗಿರ್ತಾರೆ, ಬಳೆಗಳು ಹಾಕ್ತಾರೆ, ಒಂದು ಹೆಂಗೆ ಕೇಳಬೇಕು ಟ್ರೆಡಿಷನ್ ಹಂಗೆ ಕೇಳ್ತಾರೆ. ಆ್ಯಂಡ್ ಒನ್ ಮೋರ್ ಲೈಕ್ ಇನ್ನೊಂದು ಬ್ಯಾಡ್ ಒಂದು ಒಪಿನಿಯನ್ ಇರೋದು ಸೊಸೈಟಿಲಿ ಅಂತಂದರೆ, ರೀಸೆಂಟಾಗಿ ವೀಡಿಯೋಸ್ಗಳಲ್ಲೆಲ್ಲ ಏನು ಹೋಗ್ತಾ ಇದೆ, ಒಂದು ಫಂಕ್ಷನ್ಸ್ ನಡೀತಾ ಇದ್ದರೆ ಅಥವಾ ಒಂದು ಏನೋ ಒಂದು ಇವೆಂಟ್ಸ್ ನಡೀತಾ ಇದ್ದರೆ, ರೀಸೆಂಟಾಗಿ ಕೂಡ ಒಂದು ಲೈಕ್ ಗ್ರೂಪ್ ಆಫ್ ಐ ಗೆಸ್ 12 or 13 ಪೀಪಲ್ ನಿಮ್ಮ ಒಂದು ಕಮ್ಯುನಿಟಿಯಿಂದ ಒಂದು ಫಂಕ್ಷನ್ಗೆ ಹೋಗ್ತಾರೆ, ವೆರೇನ್ ಅಲ್ಲಿ ಒಂದು ದುಡ್ಡು ಡಿಮ್ಯಾಂಡಿಂಗ್ ಒಂದು ಇದು ನಡೆಯುತ್ತೆ. ಅದಾದಮೇಲೆ ಸೊ ಆ ಒಂದು ಸೀನ್ ತುಂಬ ಒಬ್ಸೀನ್ ಆಗಿಬಿಡುತ್ತೆ. ತುಂಬ ಒಬ್ಸೀನ್ ಆಗಿ ಲೈಕ್ ಅಲ್ಲಿಂದ ಹೆಣ್ಮಕ್ಳಾಗಲಿ ಅಥವಾ ಇನ್ನೊಂದು ಗಂಡು ಮಕ್ಕಳಾಗಲಿ ಅಲ್ಲಿಂದ ಓಡೋಗಿ ಸ್ಟಾರ್ಟ್ ಮಾಡ್ತಾರೆ. ಸೊ ಅಲ್ಲಿ ಏನಂದರೆ ಲೈಕ್ ನಿಮ್ಮ ಒಂದು ಕಮ್ಯುನಿಟಿಲಿಂದ ಹೋಗಿರೋಂಥ ಜನ ಅಲ್ಲಿಗೆ ಹೋಗ್ಬಿಟ್ಟು ತುಂಬ ಒಬ್ಸೀನ್ ಆಗಿ ಬಿಹೇವ್ ಮಾಡ್ತಾ ಇರ್ತಾರೆ ಅಂತ ನನ್ನ ಒಂದು ಮೇನ್ ಇದು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಮ್ಯಾಮ್? ಲೈಕ್ ಇಸ್ ದೇರ್ ಎನಿ ಲೈಕ್ ನೀವು ಏನು ಮನೆ ಅಂತ ಹೇಳಿದ್ರಿ, ಅವ್ರು ಇದನ್ನು ಕಂಟ್ರೋಲ್ ಮಾಡಲ್ವಾ? ನಾನು ಆಗಲೇ ಹೇಳಿದೆ, ನಮ್ಮ ಸಮುದಾಯದ ಹಿಂಗೆಲ್ಲ ಮಾಡಿ ಹೋಗಿ ಗಲಾಟೆ ಮಾಡಿ ಕಿರ್ಚಿ ಸೀರೆ ಎತ್ತಿ ಸೀರೆ ಬಿಚ್ಚಿ ಕಾಸು ತೊಗೊಂಡು ಒಡೆದು ಪಡೆದು ದುಡ್ಡು ತರಬೇಕು ಅಂತ ನಮಗೆ ನಮ್ಮ ದೊಡ್ಡವ್ರು ಯಾರೂ ಹೇಳ್ಕೊಟ್ಟಿಲ್ಲ. ಆಲ್ಮೋಸ್ಟ್ ನಮ್ಮಲ್ಲಿ 7 ಮನೆಯ ಮುಖ್ಯಸ್ಥರಲ್ಲಿ ಯಾರು ಹಂಗೆಲ್ಲ ಹೇಳ್ಕೊಡೋದಿಲ್ಲ. ಹೋಗಬೇಕು, ಟ್ರೆಡಿಷ್ನಲ್ ಆಗಲೇ ಹೇಳಿದೆ ಗೊತ್ತಾ, ಸೀರೆ ಮುಚ್ಕೊಳ್ಬೇಕು, ಹೋಗಬೇಕು, ಕೇಳಬೇಕು, ಅದೊಂದು ಪದ್ಧತಿ ಇದೆ. ಹಿಂಗೆ ಹೋಗಿ ಅವ್ರು ಕೊಟ್ಟಿದ್ದನ್ನು ಹಿಂಗೆ ಸೆರಗಲ್ಲಿ ನಾವು ಇಸ್ಕೊಂಡು ಅದನ್ನು ಮುಚ್ಚಿಟ್ಕೊಂಡು ಬರಬೇಕು ಅನ್ನೋದು ನಮ್ಮ ಗುರು ನಮಗೆ ಹೇಳ್ಕೊಟ್ರೋ ಒಂದು ಸಂಪ್ರದಾಯ. ಅದು ಇಟ್ಸ್ ಕಾಲ್ಡ್ ಟ್ರೆಡಿಷನ್. ಓಕೆ, ಇವರೆಲ್ಲ ಹೋಗಿ ಏನು ನೈಟಿ ಮೇಲೆ ಹೋಗೋದು, ಲಂಗ ಹಾಕೊಂಡು ಟಾಪ್ ಹಾಕೊಂಡು ಹೋಗುವಂಥದ್ದು, ಇದು ಹೋಗುವಂಥದ್ದು, ಅದು ಟ್ರೆಡಿಷನ್ ಭಾಗ ಅಲ್ಲ. ಯು ಗಾಟ್ ಇಟ್.
ಅಲ್ಲಿ ಹೋಗಿ ಕೇಳಿದ್ರೆ ಯಾರು ಬೇಕಾದರೂ ನಾವು ಭಿಕ್ಷೆ ಕೇಳಬೇಕಾದ್ರೆ ನೀವು ಎಷ್ಟು ಕೊಟ್ಟರೆ ತೊಗೊಂಡು ಹೋಗೋದೊಂದು ಸಂಪ್ರದಾಯ, ನಮಗೆ ಅದು ವಿದ್ಯೆ ನಮಗೆ ಕಲಿಸಿರುವಂಥ ಒಂದು ವಿಧಾನ. ಅಲ್ಲಿ ಹೋಗಿ ಅವ್ರು ಗಲಾಟೆ ಮಾಡಿ, ಪುಂಡಾಟಿಕೆ ಮಾಡಿ, ರೌಡಿಸಮ್ ಮಾಡಿ, ಹೊಡೆದಾಟ ಬಡದಾಟ, ಸೀರೆ ಬಿಚ್ಚಿ ಎತ್ತಿ ಕಟ್ಟಿ ಅವ್ಯಾರು ನಮ್ಗೆ ಹೇಳ್ಕೊಡಿಲ್ಲ. ಅಂಥದ್ದು ಮಾಡೋದನ್ನು ನಾನು ಒಪ್ಪೋದಿಲ್ಲ. ಅಂತ ಯಾರು ಮಾಡ್ತಾರೋ ಅವ್ರ ಜೊತೆ ಮಾತುಕತೆ ಆಡಬೇಕು, ಅವ್ರಿಗೆ ತಕ್ಕಂಥ ಶಿಕ್ಷೆಗಳನ್ನ ಮಾಡಬೇಕು. ನಾನು ಏನಕ್ಕೆ ಕೇಳಿದೆ, ಯಾಕೆಂದರೆ ಈ 10ರಿಂದ 12 ಜನ ಮಾಡೋದು ಲಕ್ಷಗಟ್ಟಲೆ ಸಮುದಾಯಗಳ ಮೇಲೆ ಪರಿಣಾಮ ಬೀರ್ತದೆ. ಎಕ್ಸಾಕ್ಟ್ಲಿ. ಟ್ರಾನ್ಸ್ಜೆಂಡರ್ಸ್ ಇನ್ ಸ್ಪೋರ್ಟ್ಸ್ ಅನ್ನೋ ಒಂದು ಟಾಪಿಕ್ ಇದೆ. ಸೊ ನಮ್ಮ ಒಂದು ಲೈಕ್ ರಿಸರ್ಚ್ ಟೀಮ್ ಫಸ್ಟು ನಾವು ಕುತ್ಕೊಂಡು ಮಾತಾಡಿದಾಗ ವಿ ಗಾಟ್ ಟು ನೋ ದೇರ್ ವಾಸ್ ಅ ಇನ್ಸಿಡೆಂಟ್ ರೀಸೆಂಟಾಗಿ ಒಂದು ಒಲಿಂಪಿಕ್ಸ್ ಇದರಲ್ಲಿ ದ್ಯಾಟ್ ದೇರ್ ವಾಸ್ ಅ ಟ್ರಾನ್ಸ್ಜೆಂಡರ್ ಹೂ ವನ್ ಅ ಸ್ವಿಮ್ಮಿಂಗ್ ರೇಸ್ ಇನ್ ಅ ವುಮೆನ್ ಕ್ಯಾಟಗರಿ. ಸೊ ಅಲ್ಲಿ ಅದಾದಮೇಲೆ ಎಲ್ಲ ರೇಸ್ ಎಲ್ಲ ಆದಮೇಲೆ ದೇರ್ ವಾಸ್ ಅ ಸ್ಪೆಕ್ಯುಲೇಷನ್ ಏನಂದರೆ ಇವರು ಮ್ಯಾಸ್ಕುಲಿನಿಟಿ ಇದ್ದಿದ್ದರಿಂದ ಈ ಕುಡ್ ಸ್ವಿಮ್ ಫಾಸ್ಟರ್ ಅಂತ. ಸೊ ಈ ಒಂದು ಲೈಕ್ ಡಿಫ್ರೆನ್ಸ್ ಏನಿದೆ, ವಾಟ್ ಯು ವಾಂಟ್ ಟು ಟೆಲ್ ಆನ್ ದಿಸ್, ಲೈಕ್ transgender in sports? This is such a sexist system in the system of sports. Okay. See, until in any society, if you don't understand the politics of sex, gender and sexuality, as I told you, I was born a male and transformed to a female. I am a woman. You got it? Yes. ತುಂಬ ಟ್ರಾನ್ಸ್ಫಾರ್ಮ್ ಆಗೋದಿಲ್ಲ, ಅವ್ರು ಹೆಣ್ಣು ಅಂತ ಗುರುತಿಸ್ಕೊಳ್ತಾರೆ. ಐ ಥಿಂಕ್ ಪಿಂಕಿ ಅಂತ ಒಬ್ಬರಿದ್ರು, ಇದು ಕಲ್ಕತ್ತಾದಲ್ಲಿ. ಅವರು ಕೂಡ ನಮ್ಮ ಅಥ್ಲೆಟಿಕ್ ಆಗಿ ಭಾಗವಹಿಸಿ ಆಟ ಆಡಿದವರು. ಅವರು ಕೂಡ 2003-4 ಇಸ್ವಿಲಿ ಆಗಿದ್ದ ಘಟನೆ ಇದು. ಆಕೆ ಇಂಟರ್ಸೆಕ್ಸ್, ಅವರು ಅಂತರ್ಲಿಂಗಿ ಸಮುದಾಯದವರು. ಅವರಿಗೆ ನಿರಾಕರಣೆ ಮಾಡ್ತಾರೆ ಸ್ಪೋರ್ಟ್ಸನ್ನು, ಬಿಕಾಸ್ ಅವಳು ಅಂತರ್ಲಿಂಗಿ ಅಂತ ಒಂದೇ ಕಾರಣಕ್ಕೆ. ಇದನ್ನು ಎಕ್ಸೆಪ್ಟ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಅದಕ್ಕೆ ದಿಸ್ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಇದೆಯಲ್ವಾ, ಅವ್ರಿಗೆ ನಾವು ಒಂದಷ್ಟು ಮಾತುಕತೆ ಆಡಲೇಬೇಕು. ಯಾವ್ಯಾವ ಸಿಸ್ಟಮಲ್ಲಿ ಹಿಂಗೆ ನೆಗ್ಲೆಕ್ಟ್ ಆಗಿದೆಯೋ ಅವ್ರಿಗೆ ಅರ್ಥ ಮಾಡ್ಬೇಕು, ಯಾಕೆ ಇದನ್ನ ಮಾಡ್ತೀವಿ ಅಂದರೆ ಸಾಧ್ಯನೇ ಇಲ್ವಾ, ನಮ್ಮದು ಸಪ್ರೇಟ್ ಸ್ಪೋರ್ಟ್ಸ್ ಮಾಡಿ ನೀವು. ಎಕ್ಸಾಕ್ಟ್ಲಿ. ಅದು ಯಾರ ವಿರುದ್ಧ ಮಾಡ್ತೀರಿ? ಹೆಣ್ಮಕ್ಳ ವಿರುದ್ಧ ಮಾಡ್ತೀರಾ ಇಲ್ಲ ಗಂಡು ಮಕ್ಳ ವಿರುದ್ಧ ಮಾಡ್ತೀರಾ? ಸ್ಪೋರ್ಟ್ಸ್ ಅದು ಒಂದು ಕಾಂಪಿಟೇಷನ್, ಅದು ಅಷ್ಟೇ. ಅದು ಏನಂತಿದ್ದಾರೆ ಅಲ್ಲಿ ಗಂಡು ಹೆಣ್ಣು ಅದು ಬರೋದಿಲ್ಲ ಅಲ್ಲಿ. ಅಲ್ಲ ಮ್ಯಾಮ್, ನಾನು ಏನಕ್ಕೆ ಕೇಳಿದೆ ಅಂತಂದರೆ, ಇವಾಗ ನಿಮ್ಮ ಒಂದು ಲೈಕ್ ನೀವೇನೇ ಟ್ರಾನ್ಸಿಷನ್ ಆಗಿದ್ರು ಆ ಒಂದು ಬಾಡಿ ಏನಿದೆ ನಿಮಗೆ ಆ ಮ್ಯಾಸ್ಕ್ಯುಲಿನಿಟಿ ಹಂಗೆ ಅಂದರೆ ಲೈಕ್ ಒಂದು ಮ್ಯಾನ್ ಫೇವರ್ ಆಗಿ ಜಾಸ್ತಿ ಇರುತ್ತೆ ಅಂತಾನೆ ನಾನು ಅನ್ಕೊಂತೀನಿ. ಮ್ಯಾಸ್ಕ್ಯುಲಿನಿಟಿ ಅದು ಸುಳ್ಳ ಮ್ಯಾಮ್. ಬಿಕಾಸ್ ಅಲ್ಲಿ ನಾವು ಆಪರೇಷನ್ ಲಿಂಗ ಪರಿವರ್ತನೆ ಮಾಡ್ಕೊಂಡ್ಮೇಲೆ ನಮ್ಮ ರಕ್ತ ಎಲ್ಲ ಹೊರಟೋಗುತ್ತೆ ಅಲ್ಲಿ. ರಕ್ತ ಏನಿರೋದಿಲ್ಲ ಅಲ್ಲಿ, ಹೊಸ ನಮಗೆ ಹಾರ್ಮೋನ್ಸ್ ಬರ್ತದೆ. ಓಕೆ, ಯು ಗಾಟ್ ಇಟ್. ಆ ಹಾರ್ಮೋನ್ಸ್ ಬಂದಾದ್ಮೇಲೆ ಆ ಗಂಡಸಿರೋ ಶಕ್ತಿ ಸಾಮರ್ಥ್ಯ ನಮ್ಗೆ ಇರೋದಿಲ್ಲ. ಓಕೆ, ಅರ್ಥ ಆಯ್ತಾ? ಆಪರೇಷನ್ ಆಗಿರೋರ ಬಗ್ಗೆ ಹೇಳ್ತಾ ಇದ್ದೀನಿ. ಸೇಮ್ ಥಿಂಗ್ ವಿತ್ ಫೀಮೇಲ್ ಟು ಮೇಲ್ ಟ್ರಾನ್ಸ್ಜೆಂಡರ್ ಮ್ಯಾನ್. ಅವ್ರಿಗೆ ಗಟ್ಟಿಯಾಗಿರ್ತಾರೆ ಅವರು, ಸೇಮ್ ನಿಮ್ಮಂಗೆ ದಷ್ಟಪುಷ್ಟವಾಗಿರ್ತಾರೆ, ತುಂಬ ಸ್ಟ್ರೆಂತ್ ಇರ್ತಾರೆ, ತುಂಬ ಸ್ಟ್ರಾಂಗ್ ಇರ್ತಾರೆ. ಹಂಗೆ F2M M2F ನಾವುಗಳು ಬಂದು ನಮಗೆ ಅಷ್ಟು ಜಾಸ್ತಿ ಇದಿರೋದಿಲ್ಲ. ಮತ್ತು ನಮ್ಮ ಇಡೀ ಸಮುದಾಯಕ್ಕೆ ನೀವು ಆ ಲೈಫ್ ಸ್ಪ್ಯಾಮ್ ನೋಡಿದಾಗ ನಮ್ಮ 50 ವರ್ಷಕ್ಕಿಂತ ಹೆಚ್ಚು ಜನ ನಾವು ಜಾಸ್ತಿ ನಿಮ್ಗೆ ಕಾಣಿಸೋದಿಲ್ಲ. ನಮ್ಗೆ ಆಲ್ಮೋಸ್ಟ್ 50 ವರ್ಷ ಕೊನೆ ಆಯಸ್ಸು ಅಂಥೇಳಿ ಅದನ್ನ ನೋಡ್ತಾರೆ. ಬಿಕಾಸ್ ಸ್ಟ್ರೆಸ್ಸು, ಬಿಕಾಸ್ ಆಫ್ ಸೋಷಿಯಲ್ ರಿಜೆಕ್ಷನ್ನು, ಬಿಕಾಸ್ ಆಫ್ ಆಲ್ಕೋಹಾಲ್ಗೆ ಇದು ಅಡಿಕ್ಷನ್ನು, ಹನ್ಸು, ಪಾನ್ಪರ, ಇವೆಲ್ಲ ನೋವುಗಳನ್ನು ಮರೆಯೋದಕ್ಕೆ. ಏನು ನೋವು, ಫ್ಯಾಮಿಲಿ ಎಕ್ಸೆಪ್ಟ್ ಮಾಡಿಲ್ಲ, ನಮ್ಮನ್ನ ಯಾರು ಎಕ್ಸೆಪ್ಟ್ ಮಾಡಿಲ್ಲ. ಜಸ್ಟ್ ಇಮ್ಯಾಜಿನ್, ಯಾರು ಎಕ್ಸೆಪ್ಟ್ ಮಾಡಿಲ್ಲ ಅಂದರೆ ನನಗೆ ಹಿಂಗೆ ಫೀಲ್ ಆಗುತ್ತೆ. ಎಲ್ಲದಕ್ಕೂ ಸಮಾಜ ನಮ್ಮನ್ನ ಇದು ಮಾಡಿ, ನಾನು ದಪ್ಪಗಿದ್ದೀನಿ, ನಾನು ಕಪ್ಪಗಿದ್ದೀನಿ, ನಾನು ಚೆನ್ನಾಗಿಲ್ಲ, ಹಂಗೆ ಹಿಂಗೆ ಅಂತ ಅಂದ್ಕೊಂಡಾಗ ಎಂಥ ಒಂದು ನೆಗೆಟಿವಿಟಿ ಫೀಲ್ ಆಗುತ್ತಲ್ವಾ, ಅದನ್ನು ನಾವು ತುಂಬ ಫೇಸ್ ಮಾಡ್ತೀವಿ. ಗಾಟ್ ಇಟ್? ಈ ದೃಷ್ಟಿಕೋನದಲ್ಲಿ ಆ ಸಮಾಜ ಏನು ಆ ಥರ ಎಲ್ಲ ಜಡ್ಜ್ ಮಾಡ್ತಾರೆ, ಸರಿ ಇಲ್ಲ ಅದು. ಓಕೆ, ಇಲ್ಲಿ ಸ್ಟ್ರಾಂಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ಹೆಂಗೆ ಗುರುತಿಸ್ಕೊಳ್ತು. ಸಪೋಸ್ ಅವ್ರಿಗೆ ಪರ್ಯಾಯ ಇಲ್ಲ ಅಂತಲೇ ಪರ್ಯಾಯ ಏನು ಮಾಡಬೇಕು ಅನ್ನೋದನ್ನು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಮಾಡಬೇಕೇ ವಿನಃ ಅವ್ರು ಗಂಡ್ಸಾಗಿದ್ದಾರೆ, ಅವ್ರು ದಷ್ಟಪುಷ್ಟವಾಗಿದ್ದಾರೆ, ಅವ್ರು ಹಿಂಗೆ ಅಂತ ದಟ್ಸ್ ನಾಟ್ justification. I disagree with that. Yes, ma'am. Okay, then like ನೀವು ಹೇಳಿದ್ರಿ that you will be facing too much of like complications ಹೊರಗಡೆ ಸೊಸೈಟಿಲಿ ಸ್ಟ್ರೆಸ್ ಇರುತ್ತೆ ಅಂತೆಲ್ಲ. And even on your Wikipedia there's also a line called as ಒಂದು sex abuse by police ಅಂತ. There's a sentence. What do you want to tell on that? Because ಆ ಒಂದು ಪೋರ್ಷನ್ ತುಂಬ ಸ್ಟ್ರೆಸ್ ಮಾಡಬೇಕಾಗಿರೋ ವಿಷಯ. ಏನಕ್ಕೆ ಅಂದರೆ where good things should happen, that's where wrong things are happening for you. 25 years ago, when I was into the profession of sex work, I was harassed by police authorities, police personals, ಗೂಂಡಾಗಳಿಂದ ಇರ್ಬೋದು, ಕ್ಲೈಂಟ್ಸಿಂದ ಇರ್ಬೋದು. ತುಂಬ ಅವಾಗ 4 ಆಣೆ 8 ಆಣೆ ₹1 ಮಾಡುವ ಸೆಕ್ಸ್ ವರ್ಕ್ ನಾವು ಮಾಡ್ತಾ ಇದ್ದಿದ್ದು ಅವಾಗೆಲ್ಲ. ಸೊ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಆ ಕಾಲ ನಿರ್ಮಾಣ ಆಗಿತ್ತು ಕಬ್ಬನ್ ಪಾರ್ಕ್ನಲ್ಲಿ. ಗೊತ್ತಲ್ಲ ಕಬ್ಬನ್ ಪಾರ್ಕು, ನಮ್ಮ ಕೋರ್ಟ್ ಹಿಂದೆಗಡೆ ಭಾಗದಲ್ಲಿ ಅಲ್ಲಿ ನಾವು ಮಾಡ್ತಾ ಇದ್ದಿದ್ದು ದಂಧ ಜಾಗ ಅದು. ನಾನೊಬ್ಬಳೇ, ತುಂಬ ಜನ ಅನೇಕ ನಮ್ಮ ಸಮುದಾಯದಲ್ಲಿ ದಂಧವನ್ನು ಮಾಡಿದ್ದಾರೆ, ಸೆಕ್ಸ್ ವರ್ಕನ್ನು ಮಾಡಿದ್ದಾರೆ. ಅಲ್ಲಿ ತುಂಬ ಕಠೋರವಾದ ಪರಿಸ್ಥಿತಿ. ಅವ್ರು ಕಾಂಡಮ್ ಯೂಸ್ ಮಾಡ್ತಾ ಇರಲಿಲ್ಲ,
ಮತ್ತು ಸೆಕ್ಷುವಲ್ ತುಂಬ ಅವ್ರು ಫೋರ್ಸನ್ನು ಮಾಡ್ತಿರುವಂಥದ್ದು, ತಪ್ಪಿಸ್ಕೊಂಡು ಬಿಡ್ತಾ ಇರಲಿಲ್ಲ, ಕುದುರೆಗಳ ಮೇಲೆ ಬರ್ತಾಯಿದ್ರು ಅವರು. ಅದು ಒಪ್ಪಿಗೆ ಇಲ್ಲದ ಒಂದು ಲೈಂಗಿಕ ಕ್ರಿಯೆ ಅದು. ಮೌಖಿಕವಾಗಿ ಮಾಡುವ ಸಂಭೋಗ ಇರ್ಬೋದು, ಗುದದ್ವಾರದಲ್ಲಿ ಮಾಡುವ ಸಂಭೋಗ ಆಗಿರ್ಬೋದು, ತೊಡೆಸಂದಿಯಲ್ಲಿ ಮಾಡುವ ಸಂಭೋಗಗಳಾಗಿರ್ಬೋದು. ಈ ಥರ ಅನೇಕ ಸಂಭೋಗಗಳನ್ನು ಮಾಡ್ತಾ ಹೋಗೋ ಪ್ರಕ್ರಿಯೆಯಲ್ಲಿ ಯಾವುದೇ ಸೇಫರ್ ಸೆಕ್ಸ್ ಇರಲಿಲ್ಲ. ವಾಟ್ ಈಸ್ ಸೇಫರ್ ಸೆಕ್ಸ್ ಮೀನ್ಸ್ ಅಂದರೆ ಕಾಂಡಮನ್ನು ಬಳಸಿ ಅಲ್ಲಿ ಲೈಂಗಿಕ ಕ್ರಿಯೆಗಳನ್ನ ಮಾಡ್ತಾ ಇರಲಿಲ್ಲ. ಬಳಸಿದ್ರು ಕೂಡ ಅವ್ರು ಹೆಂಗೆ ಬಳಸಬೇಕು ಅಂತ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ಸೊ ಇದನ್ನು ನಾವು ಜಾಗೃತಿಯನ್ನು ತೆಗೆದುಕೊಂಡು ಬರಬೇಕು ಅನ್ನೋದು ನನ್ನ ಈಗ ಹೇಳೋ ವಿಷಯ. ಬಟ್ ಆಗಿನ ಘಟನೆ ನೆನೆಸ್ಕೊಂಡಾಗ ಯಾವ 25 ವರ್ಷದ ಮುಂಚೆ ಪೊಲೀಸ್ ಹಿಂಸೆಗಳನ್ನ ಕೊಟ್ಟು ದೌರ್ಜನ್ಯವನ್ನು ಮಾಡಿ ನನ್ನ ಕರ್ಕೊಂಡೋಗಿ ಸುಳ್ಳು ಕೇಸ್ಗಳು ಹಾಕಿ ಅವ್ರ ಶೂಗಳೆಲ್ಲ ಬೂಟ್ಸ್ ಎಲ್ಲ ಪಾಲಿಶ್ ಮಾಡಿಸಿ ಬಾತ್ರೂಮನ್ನು ತೊಳಸಿ ಹಂಗೆಲ್ಲ ಅವ್ರ ಕೆಲಸ ಮಾಡಿದಾರೋ, ಇವತ್ತು ಅದೇ ಪೊಲೀಸ್ ನಮಗೆ ಸಲ್ಯೂಟ್ ಮಾಡ್ತಾರೆ. ಓಕೆ, ನಾವು ಸಂತೋಷ ಆಗ್ತದೆ. ಒಂದು ಕಡೆ ಕರ್ನಾಟಕ ಅದೇ ಹೇಳಿದ್ರೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯ ಒಂದು ವ್ಯಾಪ್ತಿಯ ಸರ್ಕಲ್ನಲ್ಲಿ, MG ರೋಡ್ ಸರ್ಕಲ್ನಲ್ಲಿ ಎಲ್ಲಿ ನಮ್ಮನ್ನು ಒದ್ದು ಒಡೆದು ಜುಟ್ಟಿರ ತೊಗೊಂಡೋಗಲು ತಳ್ಳಿದ್ರು, ಅದೇ ಸರ್ಕಲ್ ಒಬ್ಬ ಇನ್ಸ್ಪೆಕ್ಟರ್, ನಾನು ಪೊಲೀಸ್ ಅಕಾಡೆಮಿಯಲ್ಲಿ ಕರ್ನಾಟಕ ಪೊಲೀಸ್ ಇದು ಅಕಾಡೆಮಿಲಿ ಟ್ರೈನಿಂಗ್ ಮಾಡ್ತೀನಿ, ಅಲ್ಲಿನ ಒಬ್ಬರು SI ಬಂದುಬಿಟ್ಟು ಇನ್ಸ್ಪೆಕ್ಟರ್ ಅವರು ನಮಗೆ ಸಲ್ಯೂಟ್ ಹೊಡಿತಾರೆ. ಆವಾಗ ನನಗೆ ವಾಪಸ್ ನಾವು ಆ ಒಂದು ಅನುಭವಕ್ಕೆ ಹೋಗ್ತೀನಿ. ಈಗ ನಂಗೆ ಈ ಜಾಗದಲ್ಲಿ ನಂಗೆ ಅವ್ರು ಬೈದಿದ್ರು, ಹೊಡೆದಿದ್ರು, ನನ್ನ ಜುಟ್ಟಲ್ಲಿ ಹಿಡಿದು ಹಾಕಿದ್ರು. ಇವತ್ತು ಇಲ್ಲಿ ಈ ಜಾಗ ನನಗೆ ಸಲ್ಯೂಟ್ ಹೊಡಿತಾ ಇತ್ತು. ಸೊ ಸಮಾಜ ಬದಲಾವಣೆ ಹ್ಯಾಪನ್ಸ್ ಆಫ್ಟರ್ 20 years. ಇವಾಗ ನೀವು ಅಕ್ಕೈ ಪದ್ಮೇಶ್ವರ್ ಅಂತ, ನನ್ನ ಸಮುದಾಯದಲ್ಲಿ ನನಗಿದ್ದ ಹೆಸರು ಬಂದು ಅಷ್ಟೈಶ್ವರ್ಯ ಘನ ಸಂಪನ್ನೆ ದೊಡ್ಡವನೇ ಅಕ್ಕಯ್ಯಮ್ಮ, ನನ್ನ ಫುಲ್ ಹೆಸರು. ಹೌದೌದು, ಅದನ್ನ ತುಂಬ ಜನ ಅಕ್ಕಯ್ಯಮ್ಮ ಅಂತ ಕರೀತಾರೆ. ನಾನು ಆ್ಯಕ್ಚುಲಿ ನೋನ್ ಇಸ್ ಆಲ್ಸೋ ಅಕ್ಕಯ್ಯಮ್ಮ ಇನ್ ಅವರ್ ಕಮ್ಯುನಿಟಿ. ಆಚೆ ಪ್ರಪಂಚಕ್ಕೆ ಅಕ್ಕೈ ಪದ್ಮಶಾಲಿ ಅಂತ ಗುರುತಿಸ್ಕೊಳ್ತೀನಿ. ಸೊ ಇದು ಒಂದು ಹಿನ್ನೆಲೆ. ನಾವು ಕೂಡ ಅಕ್ಕಯ್ಯಮ್ಮ ಅಂತಾನೆ ಎಸ್ ಮ್ಯಾಮ್. ಆ್ಯಂಡ್ ಲೈಕ್ ಖುಷಿ ಆಯಿತು ನೀವು ಹೇಳಿದ್ದು, ಲೈಕ್ ಅದೇ ಯಾವ ಪೊಲೀಸ್ ನಿಮ್ಮನ್ನು ಬೂಟಲ್ಲಿ ಓದಿದ್ರು ಅವರೇ ನಿಮಗೆ ಸಲ್ಯೂಟ್ ಮಾಡಿದ್ರು ಅಂತ. ಸೊಸೈಟಿ ಆ್ಯಕ್ಚುಲಿ ಫೇಸ್ ಮಾಡ್ತಿರೋದು ಕ್ಯಾಸ್ಟ್. ಸೊ ಐ ಹೋಪ್ ನಿಮ್ಮ ಒಂದು ಕಮ್ಯುನಿಟಿಲಿ ಕ್ಯಾಸ್ಟ್ ಅನ್ನೋದಿಲ್ಲ ಅಂತ. ಐ ಸೀರಿಯಸ್ ಬಿಕಾಸ್ ಈ ಒಂದು ಕ್ಯಾಸ್ಟಿಂದ ತುಂಬ ಪ್ರಾಬ್ಲಮ್ಸ್ಗಳು ಫೇಸ್ ಮಾಡ್ತಾ ಇದ್ದಾರೆ ಜನ ಈ ಒಂದು ಕಮ್ಯುನಿಟಿಲಿ ಅಥವಾ ಒಂದು ಸೊಸೈಟಿಲಿ. ನಿಮ್ಮ ಒಂದು ಕಮ್ಯುನಿಟಿಲಿ ಹೇಗಿದೆ, ಅಥವಾ ಲೈಕ್ ಎಲ್ಲರೂ ಒಂದೇ ಅಂತಲೇ ನೀವು ಕೂಡ ಟ್ರೀಟ್ ಮಾಡ್ತೀರಾ? ಬಿಕಾಸ್ ನಿಮ್ಮ ಕಮ್ಯುನಿಟಿ ಇವಾಗ ಬೆಳಕಿಗೆ ಅಥವಾ ಒಂದು ಡೆವಲಪ್ ಆಗ್ತಾ ಇದೆ ಆರ್ಗನೈಸ್ಡ್ ವೇಯಲ್ಲಿ. ಸೊ ಇನ್ ಗೋಯಿಂಗ್ ಫರ್ದರ್ ಅದು ತುಂಬ ವೈವಿಡ್ ಆಗಿ ಸ್ಪ್ರೆಡ್ ಆಗ್ಬೋದು. ಸೊ ಇವಾಗಲಿಂದನೇ ಲೈಕ್ ಹೌಸ್ ದ್ಯಾಟ್ ವರ್ಕ್, ಅಂದರೆ ಎಲ್ಲ ಒಂದಾಗೇ ಟ್ರೀಟ್ ಮಾಡ್ತೀರಾ ಹೇಗೆ? ನಾನು ಒಂದು 25-30 ವರ್ಷ ಸಮುದಾಯ, ನನಗೆ 16 ವಯಸ್ಸಿಂದ ನನಗೆ 40 years ಇವಾಗ. ಇಲ್ಲಿ ತನಕ ನಾನು ಇದ್ದೇನೆ. ಇಲ್ಲಿ ನೋಡ್ಬೇಕಾದ್ರೆ ನನಗೆ ಅನಿಸ್ತದೆ, ನಾನು ನೋಡ್ದಂಗೆ ನಮ್ಮ ಸಮುದಾಯದಲ್ಲಿ ಇವರು ಮುಸ್ಲಿಮ್ಸ್, ಇವರು ಕ್ರಿಶ್ಚಿಯನ್, ಇವರು ಹಿಂದೂ, ಇವರು ಬ್ರಾಹ್ಮಣರು, ಇವರು ದಲಿತರು, ಇವರು ಶೂದ್ರರು, ಇನ್ನೊಂದು ನಮಗಿಲ್ಲ. ಅದು ನಮ್ಮಲ್ಲಿ ಏನು ಕೇಳ್ತೀವಿ ಅಂತ, ನೀವು ಯಾವುದೇ ಜಾತಿ ಧರ್ಮಕ್ಕೆ ಸೇರಿದ್ರು ನಿಮಗೆ ಹೆಣ್ಣಿನ ಭಾವನೆ ಇರಬೇಕು. ಇದ್ದರೆ ಮಾತ್ರ ಆ ಜಮಾತ್ ಸಿಸ್ಟಮಲ್ಲಿ ಬನ್ನಿರಿ. ನಮ್ಮಲ್ಲಿ ಮಗುವನ್ನು ಇದು ಅಡಾಪ್ಟ್ ಮಾಡೋ ಪದ್ಧತಿ ಇದೆ. 4 ರೂಪಾಯಿ ಇಲ್ಲ 12 ರೂಪಾಯಿ ತೊಗೊಂಡು ನಾವು ತಲೆ ಮೇಲೆ ಸವರಿ ಅವರಿಗೆ ಚಟಾಯಿನ ಅಂತ ಹೇಳ್ತೀವಿ. ಅದು ನಮಗೆ ಈ ಕುರಾನು, ಭಗವದ್ಗೀತೆ ಮತ್ತು ಬೈಬಲ್ ಯಾವ ಥರ ಇದೆಯೋ ಆದರೆ ನಮಗೆ ಚಟಾಯಿ ನಮಗೆ ತುಂಬ ಸರ್ವೋಚ್ಚ. ನಮಗೆ ಅದು ದೇವತೆ ಮತ್ತು ದೇವ್ರ ಥರ. ಅದನ್ನ ಇಟ್ಬಿಟ್ಟು ನಾವೇನು ಮಾಡ್ತೀವಿ, ಅವ್ರಿಗೆ ದೀನ್ ಅಂತ 3 ಸತಿ ಹಿಂಗೆ ಕೈ ಹೊಡಿತೀವಿ. ದೀನ್ ಅಂದರೆ ನೀವು ಅಫಿಷಿಯಲಾಗಿ ನಮ್ಮ ಸಮುದಾಯಕ್ಕೆ ಸೇರ್ಕೊಂಡ್ರಿ ಅಂತ ಅರ್ಥ. ಸೊ ಆ ಮೂಲಕ ನಾವು ಮಾಡ್ತೀವಿ. ಇದು ಒಂದು ನಮಗೆ ತುಂಬ ಚೆನ್ನಾಗಿರೋ ಪದ್ಧತಿ ಅದು. ಬಟ್ ನನಗೆ ಗೊತ್ತಿಲ್ಲ ಮುಂದೆ ಆ ಜಾತಿ ಪದ್ಧತಿ ಹೆಂಗೆ ಹೋಗುತ್ತೋ, ವರ್ಗದ ಪದ್ಧತಿ, ಬಟ್ ಡೆಫಿನೆಟ್ಲಿ ಹೋಗುತ್ತೆ. ಈ ಕಲುಷಿತ ರಾಜಕಾರಣ ನೋಡ್ತಾ ಇದ್ರೆ ಜನಗಳನ್ನ ಡಿವೈಡ್ ಮಾಡಿ ಅವ್ರನ್ನ ಸರ್ವನಾಶನ ಮಾಡಿ ಇಕ್ತಾ ಇದ್ದಾರೆ. ನಾನು ಆಗಲೇ ಹೇಳ್ದೆ ಗೊತ್ತಾ, ಮುಸಲ್ಮಾನರು ಅಂದರೆ ಟೆರರಿಸ್ಟ್ಗಳು, ಕ್ರೈಸ್ತರು ಅಂತಂದರೆ ಅವರು ಕನ್ವರ್ಟ್ ಮಾಡೋ ಜನ, ಲೈಂಗಿಕ ಅಲ್ಪಸಂಖ್ಯಾತರು ಮಕ್ಕಳು ಕಳ್ಳರು, ಇದನ್ನ ಒಂದು ಲೇಬಲ್ ಹಾಕ್ಬಿಟ್ಟಿದ್ದಾರೆ ನಮಗೆ. ಗಾಟ್ ಇಟ್? ಆ ಲೇಬಲ್ಲು ನೀವು ಹೇಳ್ದಂಗೆ ಒಳ್ಳೆ ಪ್ರಶ್ನೆ ತೆಗೆದ್ರೆ, ಆ್ಯಕ್ಚುಲಿ ಜಾತಿಯ ಒಂದು ರಾಜಕಾರಣ ಬಂದುಬಿಟ್ರೆ ಸಮುದಾಯ, ಎಂಥ ಸಮುದಾಯ ಬಂದುಬಿಟ್ರೆ ಆ ಸಮುದಾಯ ಅಷ್ಟೇ ಆಗೋಗ್ಬಿಡ್ತದೆ. ಬಟ್ ಐ ಥಿಂಕ್ ನನ್ನ ಪ್ರಕಾರ ನಮ್ಮ ಸಮುದಾಯದಕ್ಕೆ ಬರೋ ತುಂಬ ದೂರದ ಮಾತು ಅಂತ ಅಂದ್ಕೊಳ್ತೀವಿ. ವಿ ಹೋಪ್ ನಿಮ್ಮ ತನಕ ಬರದೇ ಇರಲಿ ಅದು. ಬಿಕಾಸ್ ನಿಮ್ಮದು ಆಬ್ವಿಯಸ್ಲಿ ನೀವು ಒಂದು ಪರ್ಸನಲ್ ಐಡೆಂಟಿಫಿಕೇಶನ್ ಫ್ರೀಡಮ್ಗೋಸ್ಕರನೇ ಫೈಟ್ ಮಾಡ್ತಿರೋದು. ಅದು ಬಂದುಬಿಟ್ರೆ ಅದು ತುಂಬ ಸತ್ಯ ನಾಶ ಮಾಡಿಬಿಡುತ್ತೆ ಆ ಒಂದು ಇದನ್ನು. ಬಟ್ ನಾನು ಹೇಳೋದು, ಅವ್ರು ಯಾವುದೇ ಜಾತಿಯಲ್ಲಿ ಧರ್ಮದಲ್ಲಿ ಏನೇ ಗುರುತಿಸ್ಕೊಂಡ್ರು ಕೂಡ ಸಮುದಾಯದ ವಿಷಯ ಬಂದ ನಾವೆಲ್ಲರೂ ಒಟ್ಟಿಗೆ ಇರಬೇಕು ಅನ್ನೋದು ನನ್ನ ಅಭಿಮತ. ಅದು ಈಗ ನಮ್ಮ ತಂದೆ ಹೇಳಿದ್ರೆ ನಾವೆಲ್ಲ ಬ್ಯಾಕ್ವರ್ಡ್ ಕ್ಲಾಸ್ಗೆ ಸೇರ್ಕೊಂಡಿದ್ದೀವಿ, ನಾವು ನೇಕ ಸಮಾಜದವರು, ನಾವು ಪದ್ಮಶಾಲಿ ಸಮಾಜದವರು ಅಂತ ಹೇಳ್ತಾರೆ. ಆದರೆ ನಾವು ಈ ಸಮಾಜವನ್ನು ಮೀರಿರುವಂತಹ ತಾರತಮ್ಯ ಫೇಸ್ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಬ್ರಾಹ್ಮಣರಿದ್ದಾರೆ, ನಮ್ಮಲ್ಲಿ ಲಿಂಗಾಯತರಿದ್ದಾರೆ, ನಮ್ಮಲ್ಲಿ ದಲಿತರಿದ್ದಾರೆ, ಎಲ್ಲ ಥರ ಮುಸ್ಲಿಮ್ಸ್ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ. ಆದರೆ ನಾವು ಆ ಧರ್ಮಗಳನ್ನು ಮೀರಿರುವಂಥ ತಾರತಮ್ಯ ಫೇಸ್ ಮಾಡ್ತಾ ಇದ್ದೀವಿ. ನೋಡಿದ ತಕ್ಷಣ ತಾರತಮ್ಯ ಆಗ್ತಾ ಇದೆ ಅಂತಂದರೆ ಹೌ ಡು ಯು ರೆಬೆಲ್? ಹೌ ಡು ಯು ಫೈಟ್ ಅಗೇನ್ಸ್ಟ್ ದಿಸ್? ಸೊ ಇದು ಅದಕ್ಕೆ ಮೀರಿರುವ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ.
ಆ್ಯಂಡ್ ಮ್ಯಾಮ್ ನಿಮ್ಮ ಕಮ್ಯುನಿಟಿಲಿ ಎನಿ ರೀಸೆಂಟ್ ಒಂದು ಡೆವಲಪ್ಮೆಂಟ್ಸ್ ಯಾರಾದರೂ ಅಕಸ್ಮಾತ್ ಟ್ರಾನ್ಸಿಷನ್ಸ್ ಆಗ್ಬಿಟ್ಟು ಬಂದಿರೋರು ವಿತ್ ಪರ್ಮಿಷನ್ ಆಫ್ ದ ಫ್ಯಾಮಿಲಿ ಹೇಗಿದೆ ಇವಾಗ ಏನಾದರೂ ಚೆನ್ನಾಗಿ ಡೆವಲಪ್ ಇದ್ದಾರೆ ಫ್ಯಾಮಿಲಿ ಮಾತಾಡಿದ್ರೆ ತುಂಬ ಸಂತೋಷವಾಗಿ ಫ್ಯಾಮಿಲಿ ಅಕ್ಸೆಪ್ಟ್ ಮಾಡಿದ್ದಾರೆ ದೇ ಪಾರ್ಟ್ ಆಫ್ ಫ್ಯಾಮಿಲೀಸ್ ಆ್ಯಕ್ಚುಲಿ ಆದರೆ ಅವರು ಸೆಕ್ಸ್ ಫಾರ್ ಬೇಗಿಂಗ್ ಎಲ್ಲ ಕಳ್ಸೋಕ್ಕೆ ಯಾವುದೇ ಫ್ಯಾಮಿಲಿಗೆ ಇಷ್ಟ ಇರೋದಿಲ್ಲ ಅಟ್ಲೀಸ್ಟ್ ಅವ್ನು ಹೆಣ್ಮಗಳಾಗಿ ಬಂದಿರ್ತಾನೆ ಫ್ಯಾಮಿಲಿನೇ ಅದು ಹಣ ಕೊಟ್ಟು ಆಪರೇಷನ್ ಮಾಡಿದ್ರೆ ಬೋತ್ ಫಿಮೇಲ್ ಟು ಮೇಲಲ್ಲೂ ಇದ್ದಾರೆ ಮೇಲ್ ಟು ಫಿಮೇಲಲ್ಲೂ ಇದ್ದಾರೆ ನಮ್ಮ ಸಂಸ್ಥೆಯ ಅಡ್ವೈಸರಿ ಮೆಂಬರ್ ಕೂಡ ಆಗಿದ್ದಾರೆ ಮಿಸ್ಟರ್ ಪೃಥ್ವಿರಾಜ್ ಅಂತ ಹೇಳಿ ಅವರು ಹೆಣ್ಣಾಗುಟ್ಟಿ ಗಂಡಸಾಗಿ ಪರಿವರ್ತನೆ ಆಗಿ ಇವತ್ತು ನಮ್ಮ ಸಂಸ್ಥೆ ಅಡ್ವೈಸರಿ ಮೆಂಬರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಫ್ಯಾಮಿಲಿ ತುಂಬ ಎಕ್ಸೆಪ್ಟ್ ಇದೆ ಅವರಿಗೆ ಆ್ಯಂಡ್ ವಿ ಆರ್ ಸೋ ಹ್ಯಾಪಿ ಅವ್ರು ನಮ್ಮ ಸಮುದಾಯದ ಒಂದು ಅಡ್ವೈಸರ್ ಆಗಿದ್ದಾರೆ ಆ್ಯಂಡ್ ಇದು ಇಸ್ ಇಟ್ ಜಸ್ಟ್ ಬಿಕಾಸ್ ಆಫ್ ದ ಎಜುಕೇಷನ್ ದ ಫ್ಯಾಮಿಲಿ ಗಾಟ್ ಅಬೌಟ್ ದಿಸ್ ಕಮ್ಯುನಿಟಿ ಆರ್ ವಾಸ್ ಇಟ್ ಲೈಕ್ ದ ಎಜುಕೇಷನ್ the girl or a boy gave it to their parents? No, I think it's about the social education. ಈಗ ಏನೇನು ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತಾ ಇದೆ ಒಪ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇದೆ ಇದಕ್ಕೆ ನಮ್ಮ 10-12 ಜನ ವರ್ಕಿಂಗ್ ಕ್ಲಾಸ್ ಕಮ್ಯುನಿಟಿ ಆಕ್ಟಿವಿಸ್ಟ್ಗಳು ತಳಹದಿ ಸಮುದಾಯದ ಹೋರಾಟಗಾರರು ಮಾಡಿದ್ದೇ ಇದಕ್ಕೆ ಕಾರಣ ಮತ್ತು ಇವತ್ತು ನಾವು ಆ ಒಂದು ಫಲವನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ 25 ವರ್ಷಗಳ ಮುಂಚೆ ನಮ್ಮ ಸಮುದಾಯ ಬಾಗೇಪಲ್ಲಿ ಭಾಗೀರಥಮ್ಮ ಭವ್ಯ ಆಮೇಲೆ ಇವಳು ಚಂದ್ರಿ ಆಮೇಲೆ ಇನ್ನು ಅನೇಕ ಸಮುದಾಯದವರು ತುಂಬ ಅವ್ರ ಜೀವನ ತ್ಯಾಗ ಮಾಡಿಬಿಟ್ಟು ಅವ್ರು ಇವತ್ತು ನಮ್ಮ ಜೊತೆ ಇಲ್ಲ ಅವರು ತ್ಯಾಗ ಮಾಡಿದ್ದಕ್ಕೆ ಇಷ್ಟೆಲ್ಲ ಬದಲಾವಣೆ ಆಗೋ ಸಾಧ್ಯ ಆಗುತ್ತೆ ಏನಂತೀರಾ ಅದು ಫಮಿಲಾ ಇರ್ಬೋದು ಮತ್ತು ಮಂಜುಳಮ್ಮ ಇರಬಹುದು ಅವ್ರನ್ನ ಕೊಲೆ ಮಾಡಿಬಿಟ್ರು ಜನ ಈ ಸಮಾಜದಲ್ಲಿ ಅವ್ರನ್ನ ಸೊ ಅಂಥ ಜೊತೆ ನಾವೆಲ್ಲ ಬೆಳೆದವರು ಇವತ್ತು ನಾವು ನೇರವಾಗಿ ಇದ್ರ ಬಗ್ಗೆ ನಿರ್ಭೀತವಾಗಿ ಮಾತಾಡ್ತೀವಿ ತುಂಬ ನಿರರ್ಗಳವಾಗಿ ಮಾತಾಡ್ತೀವಿ ಅಂತಂದರೆ ನಮ್ಮ ಈ ಒಂದು ಆತ್ಮಸ್ಥೈರ್ಯ ಮುಖ್ಯ ಅಲ್ವೇನ್ರಿ ನಾವಿಲ್ಲಿ ಆಘಾತ ಶಕ್ತಿಗಳಾಗಿ ಕೆಲಸ ಮಾಡಬೇಕೆ ಇಷ್ಟೇ ಇಲ್ಲ ನಮಗೆ ವಿ ಆರ್ ಸೇಯಿಂಗ್ ವಿ ಆರ್ ಕಾಮನ್ ಸಿಟಿಸನ್ಸ್ ವೆರಿ ಈಕ್ವಲ್ ಸಿಟಿಸನ್ಸ್ ಇವತ್ತು ಅದಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಪಕ್ಷದ ಅಧ್ಯಕ್ಷರಿದ್ದಾರೆ ಮತ್ತು ಅವರೊಬ್ಬ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಕೆಲಸ ಮಾಡ್ತಿರುವಂತೆ ನಮ್ಮ ಸಮುದಾಯಕ್ಕೆ ನಿಮಗೂ ರಾಜಕಾರಣ ಇದೆ ಬನ್ನಿ ತೋರಿಸ್ತೀವಿ ಅಂತ ಕೊಟ್ಟ ಅವಕಾಶ ಅದು ಇವತ್ತು ಎಷ್ಟು ಜನ ಪೊಲಿಟಿಕಲ್ ಲೀಡರ್ಸ್ ಅದನ್ನು ಯೋಚನೆ ಮಾಡ್ತಾರೆ ಹೌದು ಗಾಟ್ ಇಟ್ ಸೊ ಇಟ್ಸ್ ಎ ಬಿಗ್ ಮೂವ್ ಯಾವ ಸಮುದಾಯ ಬೇಡ ಅಂತಂದಿದ್ರು ಇವತ್ತು ಆ ಸಮುದಾಯವನ್ನು ರಾಜಕೀಯ ಪ್ರಾತಿನಿಧ್ಯತೆ ಕಡೆಗೆ ತೊಗೊಂಡು ಹೋಗ್ತಿರುವತ್ತ ಅಂಬೇಡ್ಕರ್ ಕೂಡ ಅದೇ ಅಂತಲೇ ಹೇಳಿದ್ದು ಸಮುದಾಯ ಯಾವ ನಿರ್ಲಕ್ಷಿತ ಸಮುದಾಯಕ್ಕೆ ಅವಕಾಶ ಇಲ್ಲೋ ಆ ಸಮಾಜವನ್ನು ರಾಜಕೀಯವಾಗಿ ಶಾಸನಬದ್ಧವಾಗಿ ಅವನ್ನ ಆರ್ಥಿಕವಾಗಿ ಸಬಲೀಕರಣಗೊಳಿಸಿದ್ರೆ ಮಾತ್ರ ಸಂವಿಧಾನದ ನಾವು ಆ ನೈತಿಕತೆಯನ್ನು ಒಪ್ಪಲಿಕ್ಕೆ ಸಾಧ್ಯ ಆಗುತ್ತೆ ಸೊ ದರ್ ಆರ್ ವೆರಿ ಫ್ಯೂ ಪೀಪಲ್ ಲೈಕ್ ಮಿಸ್ಟರ್ ಡಿ ಕೆ ಶಿವಕುಮಾರ್ ಆ ಥರ ಕೆಲಸಗಳನ್ನ ಮಾಡ್ಕೊಳ್ತಾ ಸಮುದಾಯಗಳ ಬಗ್ಗೆ ಯೋಚನೆ ಮಾಡ್ತಾ ವೇರ್ ಎವರ್ ಹಿ ಈಸ್ ಹಿ ರೆಕಗ್ನೈಸಸ್ ಅದು ನಮ್ಮ ಇಡೀ ಮೂಮೆಂಟ್ಗೆ ಒಂದು ದೊಡ್ಡ ಬಲ. ನನಗೆ ರೀಸೆಂಟಾಗಿ ಈ ಥರ ಚೇಂಜಸ್ ಸುಮಾರು ಕಾಣ್ತಾ ಇದೆ, ಲೈಕ್ ಫ್ಯಾಮಿಲೀಸ್ ಅಕ್ಸೆಪ್ಟ್ ಮಾಡ್ತಾ ಇರೋದು ಆ್ಯಂಡ್ ಮೀಡಿಯಾ ಪ್ರೊಟ್ರೇ ಮಾಡ್ತಾ ಇರೋದು ತುಂಬ ಡಿಫ್ರೆಂಟಾಗಿ ಪ್ರೊಟ್ರೇ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಸೂಪರ್ ಡಿಲಕ್ಸ್ ಅಂತ ಒಂದು ಮೂವಿ ಬಂತು ತಮಿಳಲ್ಲಿ, ವಿಜಯ್ ಸೇತುಪತಿ ಅವರು ಆ್ಯಕ್ಟ್ ಮಾಡಿರೋ ಪಾಸಿಟಿವ್ ಇತ್ತಲ್ಲ, ಅದು ತುಂಬ ಪಾಸಿಟಿವ್ ಆಗಿ ತೋರಿಸಿದ್ರು. ಬೇರೇನ್ ಆ ಒಂದು ನೀವು ಹೇಳಿದ್ರಿ ಲಕ್ಷ್ಮೀ ಥರ ಕಳೆ ಅಥವಾ ಲಕ್ಷ್ಮೀ ಥರ ಒಂದು ವಿಜೃಂಭಣೆ ಆಗಿದೆ, ಆ ಥರನೇ ಕಾಣಿಸ್ತಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಸೊ ಈ ಥರ ಸ್ಮಾಲ್ ಚೇಂಜಸ್ ಸ್ಟಾರ್ಟ್ ಆಗಿದೆ ಈ ಒಂದು ಸೊಸೈಟಿಲಿ. ಐ ಗೆಸ್ ಇಟ್ ವಿಲ್ ಲೀಡ್ ಟು ಅ ಬಿಗರ್ ಚೇಂಜ್. ತಮಿಳ್ನಾಡು ಯಾಕೆ ನಮ್ಮ ಕರ್ನಾಟಕದ ಐತೆ ಅಲ್ಲಿ ರತ್ನನ್ ಪ್ರಪಂಚ ನಾನು ಮಾಡಿದ ಪಾತ್ರ. ಹೌದು, ರತ್ನನ್ ಪ್ರಪಂಚ ಎಂತ ಮೂವಿ ಪಾತ್ರ. ನಮ್ಮ ಕರ್ನಾಟಕದ ಕೋಟಿಗಟ್ಟಲೆ ಜನ ಆ ಪಿಕ್ಚರ್ನ ಆ ಸೀನನ್ನು ನೋಡಿ ಎಷ್ಟು ಬದಲಾವಣೆ ಆಗಿದ್ರು ಗೊತ್ತಾ. ಒಂದು ಮಾಧ್ಯಮಕ್ಕೆ ಅದನ್ನ ಬದಲಾವಣೆ ಮಾಡೋ ಶಕ್ತಿನೂ ಇದೆ, ಅದನ್ನ ಕುಗ್ಸೋ ಶಕ್ತಿನೂ ಇದೆ. ಹೌದು ಏನ್ರಿ. ಬಟ್ ರತ್ನ ಪ್ರಪಂಚ ಇಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಮೂವಿ ಇನ್ ದಿಸ್. ನಾನು ನೋಡ್ದಂಗೆ, ವಿಟ್ನೆಸ್ ಮಾಡ್ದಂಗೆ ಎಷ್ಟು ನಾವು ಕೂಡ ನೋಡಿದ್ವಿ. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್. ನಾನು ಅದನ್ನ ಮೆನ್ಷನ್ ಮಾಡಬೇಕಿತ್ತು, ಬಟ್ ನಾನು ಏನಕ್ಕೆ ಅದನ್ನ ಮೆನ್ಷನ್ ಮಾಡಿದ್ರೆ ಇಟ್ ಈಸ್ ಹೋಲ್ ಅಂಡ್ ಸೋಲ್ ಜಸ್ಟ್ ಅಬೌಟ್ ಯೋರ್ ಕಮ್ಯುನಿಟಿ, ಒಂದು ವಿಮೆನ್ ಬಗ್ಗೆ. ಸೊ ನಾನು ಅದಕ್ಕೆ ಅದನ್ನ ಮೆನ್ಷನ್ ಮಾಡಿದೆ. ಬಟ್ ಗುಡ್ ದಟ್ ನಿಮಗೆ ತುಂಬಾ ಸಪೋರ್ಟ್ ಸಿಗ್ತಾ ಇದೆ ಈ ಒಂದು ಕನ್ನಡ ಫಿಲಮ್ ಇಂಡಸ್ಟ್ರಿಯಿಂದ ಕೂಡ. ನಮ್ಮ ಡಾಲಿ ಧನಂಜಯ ಅವರು ಕೂಡ ತುಂಬಾ ಸಪೋರ್ಟ್ ಮಾಡಿ ನಿಮಗೆ ಲೈಕ್ ಬುಕ್ ಇದಕ್ಕಲ್ಲಿ ತುಂಬಾ ರಿಲೀಸಿಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಟೆಲರ್ಸ್ ಅಬೌಟ್ ಯುವರ್ ಆಟೋಬಯೋಗ್ರಫಿ ಅಕ್ಕಾಯಬದ ಬಗ್ಗೆ ಹೇಳಿ, ಹೇಗೆ ಏನಾಯ್ತು, ಲೈಕ್ ಹೌ ಇಟ್ ಆಲ್ ಸ್ಟಾರ್ಟ್? ಒಂದು ಕೋವಿಡ್ ಟೈಮಲ್ಲಿ ನಿಮ್ಗೆ ಗೊತ್ತು ಅಂತ ಇಡೀ ಪ್ರಪಂಚ ನಲಗಿತ್ತು. ಮಾತಾಡ್ಲಿಕ್ಕೆ ಭಯ ಪಡ್ತಿದ್ರು, ನೋಡ್ಲಿಕ್ಕೆ ಭಯ ಪಡ್ತಿದ್ರು, ಆಚೆ ಬರಕ್ಕೆ ಸರ್ಕಾರಗಳು ಬಿಡ್ತಾ ಇರಲಿಲ್ಲ. ಅದನ್ನ ಹ್ಯಾಂಡಲ್ ಮಾಡಿದ್ರೆ ಇದು ಪದ್ಧತಿ ಮತ್ತು ರೀತಿಗಳೇ ಬೇರೆ ಥರ ಇದ್ವು. ಸೊ ಇಂಥದ್ರ ಮಧ್ಯೆ ನನಗೂ ಭಯ ಆಯ್ತು, ನಾನು ಸತ್ತೋಗ್ಬಿಡ್ತೀನಿ ಏನೋ ಅಂತಂದ್ಬಿಟ್ಟು. ಆ ಟೈಮಲ್ಲಿ ನಾನು ಗೌರಿ ವಿಜಯ್ ಕುಮಾರ್ಗೆ ಮತ್ತು ಪ್ರೊಫೆಸರ್ ಡೊಮಿನಿಕ್ ಹತ್ರ ಮಾತಾಡಿ ನಾನು ಸತ್ತೋಗ್ಬೋದು ಗೊತ್ತಿಲ್ಲ, ಸಹಾಯಕ್ಕೆ ಮುಂಚೆ ನಾನು ಒಂದಷ್ಟು ನನ್ನ ಕಥೆನ ಹೇಳಿ ನಾನು ಸಹಾಯಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದಾಗ ಝೂಮ್ಗೆ ತುಂಬ ಥ್ಯಾಂಕ್ಸ್. ಅವಾಗ ಝೂಮಲ್ಲಿ 4 ತಿಂಗಳ ಕಾಲ ನಾವು ಕೂತ್ಕೊಂಡು ಏನೇನು ಸ್ಟೋರಿ ಮಾಡೋಕೆ ಎಲ್ಲ ಹೇಳಿ ಗೌರಿ ಬಂದು ಅದನ್ನು ಇಂಗ್ಲೀಷಲ್ಲಿ ತೊಗೊಂಡು ಬಂದರು. ಕನ್ನಡದ ಪ್ರೊಫೆಸರ್ ಡೊಮಿನಿಕ್ ಅವ್ರು ತೊಗೊಂಡು ಬಂದರು. ಕನ್ನಡ ಫಸ್ಟ್ ಬಿಡುಗಡೆ ಆಗೋಯ್ತು. ಇಟ್ಸ್ ಕಾಲ್ಡ್ ಕನ್ನಡಗೊಂದು ಸವಾಲು ಅಕ್ಕೈ ಅಂತ ಹೇಳಿ. ಸೊ ಇವತ್ತು ಆ ಪುಸ್ತಕವನ್ನು ನಾವು ಒಂದೆರಡು ಸಂಸ್ಥೆಯಿಂದ ಪ್ರಕಟಣೆ ಮಾಡಿ
ಆಚೆ ಹೋಗ್ತಾ ಇದ್ದೀವಿ. ಈ ಪುಸ್ತಕ ನಾನು ಆಗಲೇ ಹೇಳ್ದಂಗೆ ಸುಮಾರು 15ರಿಂದ 16 ವಿಶ್ವವಿದ್ಯಾಲಯಕ್ಕೆ ನಮ್ಮ ಕರ್ನಾಟಕದಲ್ಲಿ ಒಂದು ಪಠ್ಯವಾಗಿ ಬಂದಿದೆ. ಓಕೆ, ಡಿಗ್ರಿ ಓದೋ ಮಕ್ಕಳಿಗೆ ಪಠ್ಯವಾಗಿ ಬಂದು ಸುಮಾರು 1.5 ಲಕ್ಷ 2 ಲಕ್ಷ ಮಕ್ಕಳು ಅದನ್ನು ಓದಿ ಆಚೆ ಹೋಗ್ತಾ ಇದ್ದಾರೆ. ಎಂಥ ಒಂದು ದೊಡ್ಡ ಬದಲಾವಣೆ ಗೊತ್ತಾ ಅದು. ಅದನ್ನು ಓದಿ ಅವ್ರ ಫ್ಯಾಮಿಲಿ ಜೊತೆ ಮಾತಾಡ್ತಾರೆ, ಶೇರ್ ಮಾಡ್ತೀವಿ, ಎಷ್ಟು ಜನಕ್ಕೆ ಒಂದು ಇದು ಮೆಸೇಜ್ ಹೋಗಿದೆ ಅಂತ. ಆದರೆ ತುಂಬ ಜನಕ್ಕೆ ಆ ಪುಸ್ತಕ ಓದಲಿಕ್ಕೆ ಇಷ್ಟ, ಅದು ಹಣ ಜಾಸ್ತಿ. ಅದನ್ನು ಡಿ ಕೆ ಶಿವಕುಮಾರ್ ಅವರು ಇನ್ನು ನೆಕ್ಸ್ಟ್ 10 ಡೇಸಲ್ಲಿ ಮತ್ತೊಮ್ಮೆ ಲಾಂಚ್ ಮಾಡ್ತಾರೆ. ಓಕೆನಾ. ಮಂಜುನಾಥ್ ಗೌಡ್ರು ಅಂತ ಹೇಳಿ ಕಾರ್ಯಾಧ್ಯಕ್ಷರು ಯುವ ಕಾಂಗ್ರೆಸ್ನ ಭಾಗ ಆಗಿದ್ದಾರೆ. ಅವರು ಅದನ್ನು ಪ್ರಿಂಟ್ ಮಾಡಿಸಿ ನಮ್ಗೆ ಕೊಡಿಸ್ತಾ ಇದ್ದಾರೆ. ಸೊ ಅದಕ್ಕೆ ಒಂದು ಸೋಷಿಯಲ್ ಮೆಟೀರಿಯಲ್ ಆಗುತ್ತೆ ಅದು. ಅದಕ್ಕೆ ನಾನು ಏನು ಕೇಳ್ಕೊಳ್ತೀವಿ, ದಯವಿಟ್ಟು ಆ ಪುಸ್ತಕವನ್ನು ಖರೀದಿ ಮಾಡಿ, ಬೇಕಾ ಕಾಪಿಗಳನ್ನು ನಮ್ಮ ನಿಶಾಂತವನ್ನು ಸಂಪರ್ಕ ಮಾಡಿ, ಇಲ್ಲ ನಂಬರ್ನ ಹಾಕ್ತೀವಿ, ಅಂತ ತಗೊಂಡು ನೀವು ಸಂಪರ್ಕ ಮಾಡಿ ತಗೊಂಡು ಅದನ್ನು ಓದಿ ನಿಮ್ಮ ಮಕ್ಕಳಿಗೆ ಫಸ್ಟ್ ಅರ್ಥ ಮಾಡಿಸಿ. ಎಕ್ಸಾಕ್ಟ್ಲಿ, ಚಿಕ್ಕ ಮಕ್ಕಳಿಗೆ. ಯಾರ್ಯಾರು ರೀಡಿಂಗ್ ಒಂದು ಹ್ಯಾಬಿಟ್ ಇದೆ, ತುಂಬ ಲೈಕ್ ಫಾರಿನ್ ನಾವೆಲ್ಸ್ ಎಲ್ಲ ಓದ್ತೀರಾ, ಫಾರಿನ್ ಆಟೋಬಯೋಗ್ರಫೀಸ್ ಓದ್ತೀರಾ, ನಮ್ಮವರು ಬರೆದಿರುವಂಥ ಒಂದು ಆಟೋಬಯೋಗ್ರಫಿ ಆ್ಯಂಡ್ ನಮ್ಮವರು ಅಂತ ಅನ್ನೋದಕ್ಕಿಂತ ಆ ಒಂದು ಕಮ್ಯುನಿಟಿ ಬಗ್ಗೆ ತುಂಬ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಆ ಒಂದು ಬುಕ್ಕಲ್ಲಿ. ತುಂಬ ತಿಳ್ಕೊಬೇಕಾಗಿರುವಂಥ ವಿಷಯಗಳು ತುಂಬ ಸುಮಾರಿದೆ ಅದರಲ್ಲಿ. ಸೊ ದಯವಿಟ್ಟು ಆ ಒಂದು ಬುಕ್ನ ಪರ್ಚೇಸ್ ಮಾಡಿ ಓದಿ. ಆದರೆ ಓದೋಕ್ಕೆ 2 ದಿನ ಮುಂಚೆ ನೀವು ರೆಡಿಯಾಗಿ, ಓದಿದ ಮೇಲೆ 2 ದಿನ ನೀವು ಫ್ರೀಯಾಗಿ ಇಟ್ಕೊಳ್ಳಿ. ಬಿಕಾಸ್ ಆ ಪುಸ್ತಕ ಓದಿದ್ದ ಅನೇಕ ನೂರಾರು ಜನ ಸಂಖ್ಯೆಯಲ್ಲಿ ನನಗೆ ಹೇಳಿದವರು ಅವರು ಡಿಸ್ಟರ್ಬ್ ಆಗಿದ್ದಾರೆ. ಅವರು ವಾಪಸ್ ಆ ಸನ್ನಿವೇಶಗಳಿಂದ ಬರಲಿಕ್ಕೆ ತುಂಬ ಕಷ್ಟ ಆಯಿತು. ನಾನು ಕಂಡ ಸುಮಾರು 4-5 ಜನ ಅವರು ತಮ್ಮನ್ನು ತಾವು ಸಾಯಿಸ್ಕೊಳ್ಳೋಕೆ ಕೂಡ ಹೋಗಿದ್ರು ಅನ್ನೋದನ್ನು ನನ್ನ ಗಮನಕ್ಕೆ ಬಂದಿತ್ತು. ಸೊ ಆ ಥರ ಆಗೋದು ರಿಯಲೈಸೇಷನ್ ಇಟ್ಸ್ ಮೇ ಬಿ ಕನೆಕ್ಟಿಂಗ್ ಯುವರ್ ಸೆಲ್ಫ್ ವಿತ್ ದ ಸ್ಟೋರಿ. ಓಕೆ ಅಲ್ವಾ. ಈಗ ಊಟ ಇಲ್ದಿರೋ ಪರಿಸ್ಥಿತಿ ಬರ್ತದೆ. ನನ್ನ ಸ್ಮಶಾನದಲ್ಲಿ ಈ ಹೆಣದ ಮೇಲೆ ಊಟ ಇಕ್ಕಿರ್ತಾರೆ, ಗೊತ್ತಲ್ವಾ, ಪೂಜೆ ಎಲ್ಲ ಮಾಡ್ತೀವಲ್ಲ, ತೆಂಗಿನಕಾಯಿ, ಸ್ವೀಟ್ಸು, ಅದನ್ನ ತಿಂದು ನಾವು ಜೀವನ ಮಾಡಿದ್ದೀವಿ ನಾವು, ಅಲ್ವಾ. ಸೊ ಇಂಥ ಸನ್ನಿವೇಶ ತುಂಬ ಜನ ಕನೆಕ್ಟ್ ಆಗ್ತಾರೆ. ಖಂಡಿತ ಓದ್ತಾರೆ ನಮ್ಮ ಆಡಿಯನ್ಸು. ಯಾರ್ಯಾರು ನೋಡ್ತಾ ಇದ್ದಾರೆ ಈ ಪಾಡ್ಕಾಸ್ಟ್ನ ಎಲ್ಲದನ್ನು ನೋಡ್ತಾರೆ. ಸೊ ನೀವು ಕಮ್ಯುನಿಟಿ ರೆಪ್ರೆಸೆಂಟೇಟಿವ್ ಆಗಿ ಈ ಪೊಲಿಟಿಕಲಿ ಹೇಗೆ ನಿಮ್ಮನ್ನು ಒಂದು ಲೈಕ್ ನಿಮಗೆ ನಿಮ್ಮ ಒಂದು ಕಮ್ಯುನಿಟಿ ಪೀಪಲ್ಗೆ ರೆಪ್ರೆಸೆಂಟೇಷನ್ ಹೇಗೆ ಸಿಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ? ಒಂದು ನಮ್ಮ ಸಮುದಾಯದ ನಾನು ಒಬ್ಬಳೇ ನಾಯಕಿ ಅಲ್ಲ, ಹಲವಾರು ನಾಯಕಿಯರಿದ್ದಾರೆ, ಹಲವಾರು ನಾಯಕರಿದ್ದಾರೆ. ಮತ್ತು ಅವರವರ ಕ್ಷೇತ್ರಗಳಲ್ಲಿ, ಅವರವರ ಜಿಲ್ಲೆಗಳಲ್ಲಿ ನಮ್ಮ ಸಮುದಾಯದ ನಾಯಕರಿದ್ದಾರೆ. ಅದೊಂದು ದೊಡ್ಡ ಬೆಳವಣಿಗೆ, ತುಂಬ ಸಂತೋಷವಾಗಿರ್ತದೆ. ನಮ್ಮದು ಒಂದೆಡೆ ಸಂಸ್ಥೆ ಇರಲಿ, ಲೈಂಗಿಕ ಹಾಗೂ ಲಿಂಗತ್ವ ಅಲ್ಪಸಂಖ್ಯಾತರ ಒಕ್ಕೂಟ ಇರಲಿ, ಮತ್ತು ಕರ್ನಾಟಕ ಅಂತರ್ಲಿಂಗಿ ಅಸೋಸಿಯೇಷನ್, ಇನ್ನೂ ಅನೇಕ ಸಂಸ್ಥೆಗಳ ಕೆಲಸ ಮಾಡ್ತಾ ಇದ್ದಾವೆ. ಇಲ್ಲಿ ನಾವು ಸಮುದಾಯದ ನಾಯಕರನ್ನ ಬೆಳೆಸೋ ಕೆಲಸ ಮಾತ್ರ ಮಾಡ್ತಾ ಇದ್ದೀವಿ. ಸಮಾಜದ ಬಗ್ಗೆ ತಿಳ್ಕೊಳ್ಬೇಕು, ನಮ್ಮ ಹಕ್ಕುಗಳನ್ನ ನಾವು ಹೋರಾಟ ಮಾಡಲೇಬೇಕು, ನಾವು ಸಂಘಟಿತರಾಗಬೇಕು. ಇಷ್ಟು ಬಿಟ್ಟರೆ ನಾವು ಬೇರೆ ಏನು ಹೇಳ್ತಾ ಇಲ್ಲ. ನಮ್ಮ ಸಂಸ್ಥೆಗೆ ಹಣ ಇಲ್ಲ. ದಯವಿಟ್ಟು ಈ ಪಾಡ್ಕಾಸ್ಟ್ನ ಯಾರು ನೋಡ್ತಾ ಇದ್ದೀರಿ, ನಿಮ್ಮ ಕೈಲಿ ಆದಷ್ಟು ಸಪೋರ್ಟನ್ನು ನಮ್ಮ ಒಂದನೇ ಸಂಸ್ಥೆಗೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮದು ₹1 ನಮಗೆ ತುಂಬ ಮುಖ್ಯ ಆಗುತ್ತೆ ಅಂತಲೂ ಕೂಡ ಕೇಳ್ಕೊಳ್ತಾ ಇದ್ದೀನಿ. ಒಂದು ಎರಡನೇದು, ರಾಜಕೀಯ ಪ್ರಾತಿನಿಧ್ಯತೆ ಬಗ್ಗೆ ತಾವು ಹೇಳಬೇಕಾದ್ರೆ, ನಿಜ ನಮ್ಮ ಸಮುದಾಯದಲ್ಲಿ ಒಬ್ಬರನ್ನ ನೀವು ತೋರಿಸ್ಬಿಡಿ. ಪಾರ್ಲಿಮೆಂಟ್ ಒಳಗಡೆ ಮತ್ತು ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ನಲ್ಲಿ, ರಾಜ್ಯಸಭೆಯಲ್ಲಿ ಒಬ್ಬರನ್ನ ನೀವು ತೋರಿಸಿದ್ರೆ ನೀವು ಹೇಳೋ ಕೆಲಸ ನಾನು ಮಾಡ್ತೀನಿ. ಈಗ ದೇಶದ 10% ಸಮುದಾಯ ನಾವು ಇರಬೇಕಾದ್ರೆ 10% ಬಿಟ್ಬಿಡಿ, 2% ಸಮುದಾಯ ಅಂತಲೇ ಅಂದ್ಕೊಳ್ಳಿ. ಆ ಒಂದು ಪ್ರತಿನಿಧಿ ನಾವು ಇದು ಒಳಗಡೆ ಇಲ್ಲ, ಸಂಸತ್ನಲ್ಲಾಗಲಿ ನಮ್ಮ ವಿಧಾನಸಭೆನಲ್ಲಾಗಲಿ ಅಂದರೆ ಇದು ಒಂದು ಸಂವಿಧಾನಕ್ಕೆ ಮಾಡಿದ ಅಪಮಾನ ಅಂತ ಅನ್ಸೋದಿಲ್ವಾ ಅಂತ. ಹೌದು. ಆದವರೇ 20 ಸತಿ ಆಗ್ತಾ ಇದ್ರೆ, ಓದೋರೇ 20 ಸತಿ ಹೋಗ್ತಾ ಇದ್ರೆ, ಬೆಳೆದವರೇ 20 ಸತಿ ಬೆಳೀತಿದ್ರೆ ಬೇರೆಗೆ ಅವಕಾಶ ಬೇಕಲ್ವಾ. ಮತ್ತು ಈಗಿನ ಜನತೆ ಒಂದು ಬದಲಾವಣೆಯನ್ನು ನೋಡ್ತಾ ಇದ್ದಾರೆ. ಹಾಗಿದ್ದಾಗ ನಮ್ಮ ಸಮುದಾಯದ ವಿಚಾರಗಳು ಯಾವುದು ಮಾತಾಡಿಲ್ವೋ ಅದು ಶಾಸನ ಸಭೆಯ ಮೂಲಕ ಮಾತಾಡಲೇಬೇಕಾಗ್ತದೆ. ಕಾನೂನು ನಮ್ಮ ಪರವಾಗಿಲ್ಲ, ಕಾನೂನು ತರಬೇಕಾಗ್ತದೆ. ಹಲವಾರು ಕಾರ್ಯಕ್ರಮಗಳು ನಮ್ಮ ಪರವಾಗಿಲ್ಲ, ತರಬೇಕಾಗ್ತದೆ. ನಮ್ಮ ಸಮುದಾಯದ ಬಗ್ಗೆ ಶಾಸನದ ಮೂಲಕ ಒಂದಷ್ಟು ಸಮಾಜಕ್ಕೆ ಒಂದಷ್ಟು ಒಂದು ವಿಚಾರವನ್ನು ಈಗ ನಾವು ಹೆಂಗೆ ಚರ್ಚೆ ಮಾಡ್ತಾ ಇದ್ದೀವಲ್ಲ ಅದೆಲ್ಲ ನಾವು ತಿಳಿಸ್ಬೇಕಾಗ್ತದೆ. ಪ್ರಪಂಚದಲ್ಲಿ ಇಡೀ ಒಂದು ಕಡೆ ನಾವು ಜಾಗತಿಕ ಮಟ್ಟದಲ್ಲಿ ಬೆಳವಣಿಗೆ ಆಗ್ತಾ ಇದ್ದರೆ ಭಾರತದಲ್ಲಿ ಇಲ್ಲಿ ತನಕ ಬದಲಾವಣೆ ಆಗಲಿಲ್ಲ. ಹಾಗಾಗಿ ನನ್ನ ಈ ಒಂದು ನೀವು ಹೇಳಿದಾಗ ನಿಮ್ಮ ಪ್ರಶ್ನೆ ಸಂಪೂರ್ಣವಾಗಿ ಎಂಡೋಸನ್ನು ಮಾಡಿ, ರಾಜಕೀಯ ಪ್ರಾತಿನಿಧ್ಯತೆ ನಮ್ಮ ಸಮುದಾಯಕ್ಕೆ ಶಾಸನ ಸಭೆಯಲ್ಲಿ ಬೇಕೇ ಬೇಕು. ಪರಿಷತ್ತಲ್ಲಿರಬೇಕು, ವಿಧಾನಸಭೆಯಲ್ಲಿರಬೇಕು, ರಾಜ್ಯಸಭೆಗೆ ಹೋಗಬೇಕು, ಲೋಕಸಭೆಯಲ್ಲಿ ನಾವಿರಬೇಕು. ನಮ್ಮ ವಿಷಯನ ಮಾತಾಡಬೇಕು. ಆ ಮೂಲಕ ಬದಲಾವಣೆ ತರಬೇಕು. ಅಂಬೇಡ್ಕರ್ ಯಾವ ಹಾದಿಲಿ ನಡೆದ್ರು, ಗಾಂಧೀಜಿ ಯಾವ ಹಾದಿನಲ್ಲಿ ನಡೆದ್ರು, ಸಾವಿತ್ರಿಬಾಯಿ ಫುಲೆ ಯಾವ ಹಾದಿಯಲ್ಲಿ ನಡೆದ್ರು, ಆ ಹಾದಿಲಿ ನಾವು ನಡೆಯೋಕ್ಕೆ ಇಷ್ಟಪಡ್ತೀವಿ. ಖಂಡಿತ ಮುಂದಿನ ದಿನಗಳಲ್ಲಿ ಇದು ನೆರವೇರುತ್ತೆ ಮ್ಯಾಮ್. ನಿಮ್ಮಂಥ ಸ್ಟ್ರಾಂಗ್ ಒಂದು ಲೀಡರ್ಸ್ ಮುಂದೆ ಬಂದ್ಬಿಟ್ಟು ಮಾತಾಡ್ತಿರೋದ್ರಿಂದ ಖಂಡಿತ ಮುಂದಿನ ದಿನಗಳಲ್ಲಿ ಆಗುತ್ತೆ. ಯಾ ಮ್ಯಾಮ್, ಕಮಿಂಗ್ ಟು ದ ಎಂಡ್ ಆಫ್ ದ ಪಾಡ್ಕಾಸ್ಟ್,
ನಮಗೆ ಈ ಪಾಡ್ಕಾಸ್ಟ್ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು. ಆ್ಯಂಡ್ ಲೈಕ್ ನಿಮ್ಮ ಒಂದು ಕಮ್ಯುನಿಟಿ ಬಗ್ಗೆ ನಮಗೆ ತುಂಬ ರಾಂಗ್ ಪರ್ಸ್ಪೆಕ್ಟಿವ್ ಇತ್ತು. ಆ್ಯಂಡ್ ಐ ಆಮ್ ಸಾರಿ ಫ್ರಮ್ ಆರ್ ಸೊಸೈಟಿ ಸೈಡ್. ನನಗೂ ರಿಯಲೈಸ್ ಆಗಿದ್ದು ಈ ಒಂದು ರಿಸರ್ಚ್ ಮಾಡಿದಾಗಲೇ. ಆ್ಯಂಡ್ ಎನಿಥಿಂಗ್ ಯು ವಾಂಟ್ ಟೆಲ್ ಟು ದ ಸೊಸೈಟಿ, ನಿಮ್ಮ ಒಂದು ವರ್ಡ್ಸಲ್ಲಿ ಫೈನಲ್ ವರ್ಡ್ಸ್, ಲೈಕ್ ಹೌ ಯು ಶುಡ್ ಬಿ ಟ್ರೀಟೆಡ್ ಆರ್ ಹೌ ದೇ ಶುಡ್ ಲುಕ್ ಎಟ್ ಯು? ಒಂದು ನೀವು ಸಮಾಜದ ಪರವಾಗಿ ಕ್ಷಮೆ ಕೇಳುವ ಅಗತ್ಯತೆ ನನಗೇನು ಅನಿಸ್ತಾ ಇಲ್ಲ. ಯಾರು ತಪ್ಪು ಮಾಡಿದಾರೋ ಅವ್ರ ಕ್ಷಮೆಗಳನ್ನ ಕೇಳಬೇಕು, ಯಾರು ತಪ್ಪು ಮಾಡಿರ್ತಾರೋ ಅವ್ರಿಗೆ ಕ್ಷಮಿಸ್ಬೇಕಾ ಬೇಡವಾ ಅಂತ ನಾವು ತೀರ್ಮಾನ ಮಾಡಬೇಕು. ಇಡೀ ಶತಮಾನಗಳನ್ನು ನಾವು ತಿರಸ್ಕಾರವನ್ನು ಅನುಭವಿಸ್ಕೊಂಡು ಬಂದಿದ್ದೇವೆ. ನಮ್ಮ ಲಿಂಗತ್ವದ, ಲೈಂಗಿಕತೆಯ, ಜಾತಿಯ, ವರ್ಗದ, ಧರ್ಮದ ಆಧಾರದಲ್ಲಿ ಫೇಸ್ ಮಾಡ್ಕೊಂಡು ಬಂದಿದ್ದೀವಲ್ಲ, ಅದರ ವಿರುದ್ಧವಾಗಿ ನಮ್ಮದು ಹೋರಾಟ ಇದ್ದೇ ಇದೆ. ಏನಕ್ಕೆ? ನಮ್ಮನ್ನು ಸಾಮಾಜಿಕವಾಗಿ ಸೇರ್ಪಡೆ ಮಾಡಿ ಸಾಮಾಜಿಕವಾಗಿ ಬಹಿಷ್ಕರಿಸಬೇಡಿ. ನೀವೆಲ್ಲ ಮನುಷ್ಯರೇ. ಆಗಲೇ ಹಾಡು ಹೇಳಿದ್ರೆ ಗೊತ್ತಾ, ಆ ಹಾಡು ನಮ್ಮೆಲ್ಲರಿಗೂ ಅನ್ವಯಿಸ್ತದೆ. ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ನಾವೆಲ್ಲರೂ ಮನುಷ್ಯ ಮೊದಲು, ಆಮೇಲೆ ನಾವು ಬೇರೆ ಎಲ್ಲದ್ರ ಬಗ್ಗೆ ಮಾತಾಡೋಣ. ಆ ಮಾನವೀಯತೆ ಮತ್ತು ಮನುಷ್ಯತ್ವ ಇಲ್ಲ ಅಂತಂದರೆ ನಾವು ಬದುಕಿದ್ದು ಸತ್ತಂಗೆ. ಅದಕ್ಕೆ ನಾನು ಇಷ್ಟು ಮಾತ್ರ ನಮ್ಮ ಯಾನ ಪಾಡ್ಕಾಸ್ಟ್ ಮೂಲಕ ಏನು ಕೇಳ್ಕೊಳ್ತೀನಿ ಅಂತಂದರೆ, ನಮ್ಮನ್ನು ನಿರ್ಣಯಿಸಬೇಡಿ, ನಮ್ಮನ್ನು ಬದುಕೋದಕ್ಕೆ ಅವಕಾಶ ಮಾಡಿಕೊಡಿ. ನಮಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ಪಾರಂಪರಿಕವಾಗಿ ನಾವು ನಿಮ್ಮಗಳ ಮಧ್ಯೆ ಕುತ್ಕೋಬೇಕು, ನೀವು ನಮ್ಮಗಳ ಮಧ್ಯೆ ಕುತ್ಕೋಬೇಕು. ಅದೇ ಸಾಮಾಜಿಕವಾಗಿ ನಾವು ಸೇರ್ಪಡೆ ಆಗೋ ವಿಷಯವನ್ನು ಇವತ್ತು ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ತನಕ ಏನಾಯಿತು ಅದಾಯಿತು, ಮುಂದೆ ಏನಾಗಬಾರ್ದು, ಅದಕ್ಕೆ ನೀವೆಲ್ಲರೂ ಸಾಕ್ಷಿ ಆಗಬೇಕು ಅಂತ ಯಾನ ಪಾಡ್ಕಾಸ್ಟ್ ಮೂಲಕ ನಿಮ್ಮನ್ನು ಮನದುಂಬಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಎಸ್, ಆ್ಯಂಡ್ ಲೀವ್ ಆ್ಯಂಡ್ ಲೆಟ್ ಲೀವ್. ಎಸ್ ಮ್ಯಾಮ್, ಈ ಒಂದು ಪಾಡ್ಕಾಸ್ಟ್ ಬಗ್ಗೆ ರಿಸರ್ಚ್ ಮಾಡಿದಾಗ ನಮ್ಮ ಮೈಂಡಲ್ಲಿ ಒಂದು ಟೋಕನ್ ಆಫ್ ಅಪ್ರಿಸಿಯೇಷನ್ ಅಂತ ಅಂದ್ಕೊಂಡಿದ್ವಿ. ವಿಲ್ ಜಸ್ಟ್ bring it out. I don't know if it is right or wrong, but ತಪ್ಪಿದ್ರೆ ದಯವಿಟ್ಟು ಹೇಳಿ.